ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯ ವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಭಗವದ್ಗೀತೆಯ ಚಿಂತಕರಿಗೆ ವಂದನೆಗಳು. ಸಂಜಯನಲ್ಲಿ ಧೃತರಾಷ್ಟ್ರ ಹೋರಾಟದ ಚಿತ್ರಣದ ಬಗ್ಗೆ ಕೇಳುತ್ತಾ ಇದ್ದಾನೆ. ಏನಾಗಿದೆ ಅನ್ನುವ ನೆಲೆಯಲ್ಲಿ ಅದಕ್ಕೆ ಬಹಳ ಸುಂದರವಾಗಿ ಸಂಜಯ ಉತ್ತರಿಸಿದ. ನಿನ್ನ ಮಗನ ಬಗ್ಗೆ ನೀನು ಕೇಳಿದೆ, ನಿನ್ನ ಮಗ ಓಡಿ ಬಂದಿದ್ದಾನೆ ದ್ರೋಣರ ಬಳಿಗೆ ಅಂತ. ಆಚಾರ್ಯಂ ಉಪಸಂಗಮ್ಯ ರಾಜಾವಚನಂ ಅಬ್ರವೀತ್. ಮುಂದೆ ದುರ್ಯೋಧನ ಉವಾಚ ಅಂತ ಇಲ್ಲ, ಯಾಕೆ ರಾಜಾವಚನಂ ಅಬ್ರವೀತ್ ಹೇಳಿ ಆಯ್ತಲ್ಲ, ಹೇಳಿದ್ದಾನೆ ಅಂತ. ಆದ್ದರಿಂದ ಎಲ್ಲಿ ಹೇಳಿದ್ದಾನೆ ಅಂತ ಹಿಂದಿನ ಗೆರೆಯಲ್ಲಿ ಬರ್ತದೆ, ಅಲ್ಲಿ ಮುಂದೆ ಅವನು ಹೇಳಿದ ಅಂತ ಹೇಳುವುದು ಇರುವುದಿಲ್ಲ. ಕೆಲವರೆಲ್ಲ ಹೊತ್ತಗೆಗಳಲ್ಲಿ ಕೆಲವೆಡೆ ಸೇರಿಸ್ತಾರೆ. ಇದನ್ನು ಗಮನಿಸಿ ನೀವು ಮುಂದಕ್ಕೆಲ್ಲ ಅನುವಾದದ ಹೊತ್ತಗೆಗಳಲ್ಲಿ ಎಲ್ಲ ಹಿಂದಿನ ಮಾತಿನಲ್ಲಿ ಅವನು ಹೇಳುತ್ತಾನೆ ಅಂತಾದರೆ ಮುಂದೆ ಅವನು ಹೇಳುತ್ತಾನೆ ಅಂತ ಬರುವುದಿಲ್ಲ. ಇದು ದೊಡ್ಡ ಹೊಡೆತ ಒಂದು ದೃಷ್ಟಿಯಿಂದ. ಯಾಕೆಂದರೆ ಕೆಲವೆಡೆ ಉವಾಚ ಎಷ್ಟು ಉಂಟು ಅಂತ ಲೆಕ್ಕ ಹಾಕಿದವರು ಇದ್ದಾರೆ, ಆಗಿದ್ದವರು ಸೋಲ್ತಾರೆ ಆ ದೃಷ್ಟಿಯಲ್ಲಿ. ಆಚಾರ್ಯನೆಡೆಗೆ ಬಂದು ಮಾತಾಡಿದ ಅಂತ ಹೇಳುವಾಗ ಆಚಾರ್ಯ ಅಂದರೆ ಏನು ಅಂತ ಸ್ವಲ್ಪ ನಾವು ನೋಡಿಕೊಂಡೆವು. ಶಾಸ್ತ್ರಗಳೆಡೆಗೆ ತನ್ನ ದೃಷ್ಟಿ ಹಾಯಿಸಿದವ ಅಂತ. ಹಾಗಾದರೆ ಶಾಸ್ತ್ರಗಳೇನು, ಶಾಸ್ತ್ರಗಳಾವು ಅನ್ನುವುದರ ಬಗ್ಗೆ ನಿನ್ನೆ ಹೇಳದೆ ಹೊರಟಿದ್ದೆ, ಹೇಳುತ್ತೇನೆ ಅಂತ ಹೇಳಿ. ಇವತ್ತು ಅದನ್ನು ಮುಟ್ಲಿಕ್ಕೆ ನೋಡುವ ಒಂದು ದೃಷ್ಟಿಯಿಂದ. ಶಾಸ್ತ್ರಾಷ್ಟಕಂ ಅಂತ ಹೇಳಿಕೊಂಡು ಈಶ್ವರ ಸಂಹಿತೆ 8 ಶಾಸ್ತ್ರಗಳು ಅಂತ ಹೇಳುತ್ತದೆ. ಕೆಲವು ಕೇಳದ ಹೊತ್ತಗೆಗಳ ಹೆಸರು ಕೇಳಬೇಕಾಗ್ತದೆ ಕೆಲವೊಮ್ಮೆ ಗಮನಿಸಲಿಕ್ಕೋಸ್ಕರ. ಉಪನಿಷತ್ತುಗಳು ಬಹಳ ಸೈಲೆಂಟಾಗಿ ಅದನ್ನು ಮಾತಾಡಿಸಿದ್ದವು. ವೇದಾಹ ಸರ್ವಾಂಗಾನಿ ಸತ್ಯಮಾಯತನಂ ಅಂತ ಹೇಳುತ್ತಾ ಶಿವ ಚತುರ್ಮುಖನಲ್ಲಿ ಕೇಳುತ್ತಾನೆ, ನೀನು ಹೇಳಿದ ಸಂಗತಿಗಳೆಲ್ಲ ಎಲ್ಲಿವೆ ಅಂತ. ಸುಮಾರು ವಿಷಯ ಹೇಳಿದೆ, ಅದು ನನಗೆ ಎಲ್ಲಿ ಸಿಗ್ತದೆ ಅಂತ ಕೆಲವರಿಗೆ ಕ್ಯೂರಿಯಾಸಿಟಿ ಇರ್ತದೆ. ಎಲ್ಲಿದ್ದು ಅಂತ ಕೇಳುತ್ತಾರೆ ಅವರು. ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ಮಾತ್ರ ಇರ್ತದೆ, ಮತ್ತೇನವರು ಹೊತ್ತಿಗೆ ತಗೊಂಡೇನು ಅದರ ಹೊತ್ತು ಕೂತ್ಕೊಳ್ಳೋದಿಲ್ಲ ಅಲ್ಲಿ. ಆದರೆ ಇವರಿಗೆ ಗೊತ್ತುಂಟ ಇಲ್ವಾ ಅನ್ನುವ ನೆಲೆಯಲ್ಲಿ ಕೆಲವೊಮ್ಮೆ ನಾವು ಕೆಲವೊಮ್ಮೆ ಎಲ್ಲಿದ್ದು ಅಂತ ಹೇಳುವುದು ಇಲ್ಲ. ಗೊತ್ತಿದ್ರು, ಯಾಕೆಂದರೆ ಅವನು ಇನ್ನೊಂದು ಕಡೆಗೆ ಹೋಗಿ ಅದನ್ನು ಹೇಳಿಬಿಡ್ತಾನೆ, ಇದು ಬ್ರಹ್ಮಾಂಡ ಪುರಾಣದ್ದು ಅಂತ. ಅವನೇ ನೋಡಿರುವುದಿಲ್ಲ, ಅವನಿಗೆ ಬ್ರಹ್ಮಾಂಡ ಪುರಾಣ ಒಂದು ಉಂಡುಂತಲೂ ಗೊತ್ತಿರುವುದಿಲ್ಲ. ಯಾರದ್ದು ಕೇಳಿ ಕದ್ದು ಹೇಳಿಬಿಡ್ತಾನೆ ನೋಡಿಕೊಂಡವರಾಗಿ. ಹಾಗಾಗಿ ವೇದವ್ಯಾಸರು ಹೇಳಿದ್ದು ಅಂದರೆ ಸುಲಭ, ಬೇರೆ ಕಡೆ ಹುಡುಕುವುದು ಕಷ್ಟ ಆಗ್ತದೆ. ಇದು ಸಂಹಿತೆಗಳು, ಪಂಚರಾತ್ರಗಳು. ಅದರಲ್ಲಿ ಒಂದು ಈಶ್ವರ ಸಂಹಿತೆ ಅಂತ ಬಹಳ ವಿಸ್ತಾರವಾದ ಸಂಪುಟದು. ಅದರಲ್ಲಿ ಶಾಸ್ತ್ರಗಳ ಬಗ್ಗೆ 8 ಗಮನಿಸ್ತದೆ. ಉಪನಿಷತ್ತು ಹೇಳಿದಾಗೆ ವೇದಾಹ ಅಂದಾಗ ಎಷ್ಟು ಅಂತ ಹೇಳಲಿಲ್ಲ ವೇದ. ಅವನಿಗೆ ಗೊತ್ತುಂಟು ಅಂತ ಚತುರ್ಮುಖ ಹೇಳುವಾಗ ಶಿವನಿಗೆ ವೇದಗಳು ಮಾತ್ರ ಹೇಳಿದ. ಅದು ನಿಜವಾಗಿ 8 ಹೇಗಾಗ್ತದೆ ಕೇಳಿದರೆ 4 ನಿರಂತರವಾಗಿರುವಂಥದ್ದು ನಿತ್ಯ ಅಂತ ಕರೆಯಲ್ಪಡ್ತದೆ. ಅದು ಪ್ರಳಯ ಕಾಲದಲ್ಲಿಯೂ ಇರ್ತದೆ. ಎಲ್ಲಿ ಉಂಟು ಹೇಳಿದರೆ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅಂತ. ಅವಳಿಗೆ ಗೊತ್ತಿರುವಂಥದ್ದು ಕಮ್ಮಿ ಆದರೆ ನಾರಾಯಣ ತಲೆಯಲ್ಲಿ ಹಾಗೆ ಇರ್ತದೆ. ಅವನೇ ನಿದ್ದೆ ಮಾಡುವುದಿಲ್ಲ, ನಿದ್ದೆ ಮಾಡಿದ ಹಾಗೆ ಮಾಡ್ತಾನಷ್ಟೆ. ಅದಕ್ಕೆ ಯೋಗ ನಿದ್ರೆ ಅಂತ ಕರೆಯುವುದು.
ಅದಕ್ಕೆ ನಮ್ಮ ಕೃಷ್ಣನಿಗೆ ಯೋಗೇಶ್ವರ ಅಂತ ಹೆಸರಿಟ್ಟದ್ದು. ಹಾಗೂ ಗೊತ್ತುಂಟವನಿಗೆ. ಹೀಗಾಗಿ ಅವನ ತಲೆಯಲ್ಲಿ ಶಾಶ್ವತವಾಗಿ ಉಳಿದಿರತಕ್ಕ ಸಂಗತಿಗಳನ್ನು ವೇದಗಳು ಅಂತ ಹೇಳುತ್ತಾರೆ. ಆನಂತರ ಸೃಷ್ಟಿಯ ನಂತರದಲ್ಲಿ ಕೆಲವು ಹೊತ್ತಿಗೆಗಳು ಜನರಿಗಾಗಿ ರಚನೆಗೊಳ್ಳುತ್ತವೆ. ಅದು ರಚನೆ ಮಾಡುವುದು ದೇವರೇ, ಮತ್ತಾರೂ ಅಲ್ಲ. ಸಾಮಾನ್ಯ ವ್ಯಕ್ತಿಯಿಂದ ರಚನೆ ಮಾಡುವುದಕ್ಕೆ ನಾವು ಹೆಚ್ಚು ಬೆಲೆ ಕೊಡುವುದಿಲ್ಲ. ಒಂದು, ಅವನಲ್ಲಿ ಕಮ್ಮಿ ಅರಿವು ಇದೆ ಅಂತ, ಪರಿಪೂರ್ಣವಾದ ನಾಲೆಜ್ ಇರುವುದಿಲ್ಲ ಅಂತ. ಇದಕ್ಕಿಂತ ಹೆಚ್ಚಿಗೆ ಏನು ಅಂದರೆ, ಹೇಳುವ ಹೊತ್ತಿನಲ್ಲಿ, ಬರೆಯುವ ಹೊತ್ತಿನಲ್ಲಿ, ತಿಳಿಸುವ ಹೊತ್ತಿನಲ್ಲಿ ಎಲ್ಲಿಯಾದರೂ ಅವನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಂತ ಒಂದು ಸಂಶಯ ಉಳಿತದೆ. ಎಷ್ಟು ಸ್ಪಷ್ಟವಾಗಿದ್ದರೂ, ಎಷ್ಟು ಖುಷಿಯಲ್ಲಿದ್ದರೂ, ಯಾವುದೋ ಒಂದು ಹೆಚ್ಚು ಕಡಿಮೆಯಲ್ಲಿ ಅವನಿಗೆ ಹಲ್ಲು ನೋವು ಇತ್ತು ಅಂತ ತಿಳ್ಕೊಳ್ಳುವ. ಆದ್ದರಿಂದ ಕೆಲವೊಮ್ಮೆ ಊಟ ಕೂತಾಗ ಸಾರು ಬಂತು ಹೇಳುವ ಬದಲು ಸಾವು ಬಂತು ಹೇಳ್ತಾನವ. ಹಾಗೆ ಬರುವ ಇರಬಾರಿ ಹಾಗೆ ಬರೆದು ಬಿಡ್ತಾರೆ. ಕೊನೆಗೆ ದೊಡ್ಡ ಇಶ್ಯೂ ಮಾಡ್ತಾರೆ ಅದನ್ನು. ಆಗ ಹಲ್ಲು ನೋವಿದ್ದರೆ ಅಥವಾ ಇನ್ನೇನಾದರೂ ಮಧ್ಯೆಯಲ್ಲಿ ಹುಳವೋ ಉಪ್ಪಟ್ಟೆಯೋ ಆಚೆ ಈಚೆ ಹಾರಿದರೆ ಇದೆಲ್ಲ ಪ್ರಮಾದವಶಾತ್ ಆಗುವುದು. ಮತ್ತು ತಿದ್ದಿಕೊಳ್ಳುವುದು ಬಹಳ ಕಷ್ಟ ಆಗ್ತದೆ. ಅಷ್ಟೊತ್ತಿನಲ್ಲೇ ಎದ್ದು ಹೋಗ್ತಾರೆ ಅವರು, ಅಷ್ಟು ಕೇಳಿಯೇ ಮತ್ತೆ ಇರುವುದಿಲ್ಲ ಅಲ್ಲಿ. ಸರಿ ಮಾಡಿದ್ದವರಿಗೆ ಸಿಗುವುದಿಲ್ಲ. ಯಾವತ್ತೂ ಹಾಗೆ ದೊಡ್ಡ ಇಶ್ಯೂ ಆಗ್ತದೆ. ಕಂಪ್ಲೇಂಟ್ ಮಾಡಿದ್ದೆಲ್ಲ, ಗಲಾಟೆ ಮಾಡಿದ್ದೆಲ್ಲ, ಸುಳ್ಳು ಆರೋಪಗಳೆಲ್ಲ ಒಂದು 4 ವರ್ಷ ಹರಿದಾಡ್ತದೆ. ಮತ್ತು ಸಣ್ಣ ಮಟ್ಟಿನಲ್ಲಿ ಅವರು ತಪ್ಪುಗಾರರಲ್ಲ ಅಂತ ಎಲ್ಲಿ ಒಂದು ಬದಿಯಲ್ಲಿ ಬಂದಿರ್ತದೆ, ಯಾರು ಮೂಸುವುದಿಲ್ಲ, ನೋಡುವುದಿಲ್ಲ. ಹಾಗೆ ಸುಳ್ಳಿಗೆ 1000 ಬಗೆಯ ಸೀರೆ, ಅದು ಊರೆಲ್ಲ ತಿರುಗಿರ್ತದೆ. ಮತ್ತು ಸತ್ಯದೇವತೆ ಅದು ಬತ್ತಲೆ ಹೊರಗೆ ಬರುವುದೇ ಇಲ್ಲ. ಆದ್ದರಿಂದ ಜನಕ್ಕೆ ಗೊತ್ತೇ ಆಗುವುದಿಲ್ಲ ವಿಷಯ. ಇದು ನಮ್ಮ ನಮೂನೆಗಳು. ಆದ್ದರಿಂದ ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳ ಬಗ್ಗೆ ಆವತ್ತು ಶಿವನಿಗೆ ಗೊತ್ತಿತ್ತಾದರೂ ಎಷ್ಟು ಅಂತ ಗೊತ್ತಿರಲಿಲ್ಲ. ಹೊರಗೆ ರಚನೆ ಮಾಡಿದ್ದು ಯಾರೋ ಜನರದ್ದು ಲೆಕ್ಕ ಹಾಕುವುದಿಲ್ಲ. ನಾವು ದೇವರೇ ರೂಪಗಳಲ್ಲಿ ಮಾಡಿದ್ದು ಲೆಕ್ಕ ಹಾಕ್ತೇವೆ. 4 ವೇದಗಳು ಎಲ್ಲರಿಗೂ ಗೊತ್ತುಂಟು, ಅದು ಸುಲಭ. ಋಕ್, ಯಜಸ್ಸು, ಸಾಮ, ಅಥರ್ವ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. ಇದು ಸಾಮಾನ್ಯ ಹೇಳಿಕೊಳ್ಳಿಕ್ಕೇನು ಕಮ್ಮಿ ಇಲ್ಲ, ನಾವು ಹೆಸರು ಹೇಳುತ್ತೇವೆ. ಮತ್ತು ಅದು ಯಾರ ಕೈಯಲ್ಲೂ ಟೆಸ್ಟು ಇರುವುದಿಲ್ಲ. ಮತ್ತು ಈ ಟೆಸ್ಟ್ ಬರಲಿಕ್ಕೆ ಹೋಗಿ ಆ ಟೆಸ್ಟ್ ಇರುವುದೂ ಇಲ್ಲ, ಅದು ಬಿಡಿ. ಆದರೆ ಅದನ್ನು ಯಾರು ನೋಡುವುದಿಲ್ಲ. ಅದರಲ್ಲಿ ಮತ್ತು ತುಂಬ ಬ್ರ್ಯಾಂಚಸ್ಗಳುಂಟು, ತುಂಬ ಶಾಖೆಗಳು. ಅದು ಯಾರು ಇಟ್ಟುಕೊಳ್ಳುವುದಿಲ್ಲ. ಋಗ್ವೇದದಲ್ಲಿ 24 ಶಾಖೆಗಳು ಇತ್ತು. ಈಗ ಇರುವುದು 3. ಮರ್ಯಾದೆ ಹೋಗಲಿಕ್ಕೆ ನಮ್ಮದು ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ, ಯಾವ ಲೈಬ್ರರಿಯಲ್ಲೂ ಇಲ್ಲ. ಯಜುರ್ವೇದದಲ್ಲಿ 101 ಶಾಖೆಗಳು, ಈಗ ಇರುವುದು 5. ಹೇಳಲಿಕ್ಕೆ ಹೋದರೆ ಮರ್ಯಾದೆ ಹೋಗ್ತದೆ. ಇಷ್ಟೇ ಉಳಿಸಿದ್ದ ನೀವು ಅಂತ ನಮಗೆ ಉಳಿದವರು ಬೈದಾರು. ಆದರೆ ಏನಾದರೂ ಬೈಯುವವರೇ ಇರುವುದರಿಂದ ಸಮಸ್ಯೆ ಏನಿಲ್ಲ. ಇದಕ್ಕೆ ಎಂದು ಬೈಯುವುದೇನು? ಬ್ರಹ್ಮವರ್ಗಕ್ಕೆ ಬ್ರಹ್ಮಮೂರ್ತಿಗಳು, ಬ್ರಹ್ಮಜ್ಞರು, ಬ್ರಾಹ್ಮಣರು, ವೇದಮೂರ್ತಿಗಳೆಲ್ಲ ಕರೀತಾರಲ್ಲ. ಅವರು ವೇದಮೂರ್ತಿ ಅನ್ನೋದಕ್ಕಿಂತ ವೇದ ಮಾರುತಿ ಅಂತ ಹೇಳಬೇಕು. ಎಲ್ಲ ಇಲ್ಲ ಅವರ ಕೈಯಲ್ಲಿ, ಮಾರಿದ್ದಾರೆ. ಇನ್ನು ಸಾಮವೇದ 1000 ಶಾಖೆ, ಲೆಕ್ಕ ಆದರೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ ನಾನು. ಅದರಲ್ಲಿ ಇರುವುದು ಒಂದು 3. ಅಥರ್ವವೇದದಲ್ಲಿ 12 ಶಾಖೆ, ಅದರಲ್ಲಿ ಒಂದೇ ಪಿಪ್ಪಲಾದ ಶಾಖೆ ಅಂತ. ಹೀಗಾಗಿ ನಾವು ಉಳಿಸಿಕೊಂಡದ್ದು ಬಹಳ ಕಡಿಮೆ. 5, 3, 8, 9, 10, 11, 1137ರಲ್ಲಿ ಔಟ್ ಆಫ್ 1137 12 ಉಳಿದಿದೆ. ಓನ್ಲಿ 12 ಶಾಖೆಗಳು, ಬ್ರ್ಯಾಂಚ್ಗಳು. ಉಳಿದದ್ದೆಲ್ಲ ಈಗಾಗಲೇ ಕಳೆದು ಹೋಗಿವೆ. ಈ 12 ಒಬ್ಬರಲ್ಲಿಲ್ಲ, ಹಂಚುವಾಗಿದೆ. ಆದರೂ ಪರವಾಗಿಲ್ಲ, ಟೆಸ್ಟ್ ಉಳಿದಿದೆ. ಅರ್ಥ ಗೊತ್ತಿಲ್ಲದಿದ್ದರೂ ಲೆಟರ್ಸ್ ಉಳಿದಿದೆ, ಉಳಿಸಿಕೊಂಡಿದ್ದಾರೆ. ಇದು ಉಳಿಸಿಕೊಂಡದ್ದು ದೊಡ್ಡ ಸಂಗತಿ. ಇಷ್ಟು ನಮ್ಮ ಸೋರ್ಸ್ಗಳು, ಚಿಂತನೆಯ ಕೇಂದ್ರಗಳು, ಶಾಸ್ತ್ರಗಳು ನಿರಂತರವಾಗಿ ಹಬ್ಬಿ ನಿಂತ, ಯಾವತ್ತು ಪ್ರಳಯ ಕಾಲದಲ್ಲಿಯೂ ಇಲ್ಲ ಆಗದ, ನಮ್ಮ ನಿಜವಾಗಿಯೂ ತಿಳಿಯಬೇಕಾಗಿರತಕ್ಕಂಥ ಅತ್ಯಂತ ಹಳೆಯ ಪುರಾತನವಾದ ತತ್ವಗಳು. ಅದು ಅರ್ಥ ಆಗದಿದ್ದರೂ, ಮಾತಾಡದಿದ್ದರೂ, ಮಾತಾಡಿಸಿಕೊಳ್ಳದಿದ್ದರೂ ಇವೆ ಎನ್ನುವುದೇ ದೊಡ್ಡ ಸಂಗತಿ. ವಿ ಆರ್ ಪ್ರೌಡ್ ವಾಸ್ತವವಾಗಿ. ಅದರಿಂದ ಲೈಬ್ರರಿ ಆದರೂ ಅದು ಇದ್ದರೆ ಕಣ್ಣಿಗೆ ಗೊತ್ತಿಕೊಳ್ಳುವುದು ಚೆಂದ. ಮನೆಯಲ್ಲಿ ಆದರೂ ಇದ್ದರೆ ಅದು ಭಾರಿ ವರ್ಷಕ್ಕೊಮ್ಮೆ ಪೂಜೆ ಆಗ್ತದಲ್ಲ, ಪುಸ್ತಕ ಪೂಜೆ ಅಂತ, ವಾಹನ ಪೂಜೆ ಇದ್ದಾಗೆ ಮಾಡೋದು ಒಳ್ಳೆಯದು. ಅಷ್ಟಕ್ಕಾದರೂ ಒಟ್ಟು ಮಾಡೋದೊಂದು ಸಂಗತಿ. ಇಲ್ಲ, ಎಲ್ಲಿ ಇಲ್ಲ. ಯಾವುದೆಲ್ಲ ಲಟ್ಟಣಿಗೆ 12 ಪ್ರಭೇದದ ಲಟ್ಟಣಿಗೆ ಇಟ್ಟು ಮೊನ್ನೆ ಪೂಜೆ ಮಾಡಿದವರಿದ್ದಾರೆ ಆಯುಧ ಪೂಜೆ ದಿವಸ. ಹಳೆ ಕಾಲದೆಲ್ಲ ಸೇರಿಸಿಕೊಂಡು ಅಪ್ಡೇಟ್ ಆಗಿ, ಅದಕ್ಕಿಂತ ಇದು ವಾಸಿ. ಈ 12 ಶಾಖೆಗಳನ್ನಾದರೂ ಒಟ್ಟು ಮಾಡಿದರೆ ಅದಕ್ಕಿಂತ ಎಷ್ಟೋ ಬೆಟರ್, ನಮಗೆ ಪುಣ್ಯ ಬರ್ತದೆ. ಅಷ್ಟಕ್ಕಾದರೂ ನೀವು ಯಾರಾದರೂ ಒಬ್ಬ ಪ್ರಯತ್ನ ಪಟ್ಟರು ದೊಡ್ಡ ಸಂಗತಿ. ಇಲ್ಲಿ ಉಂಟು 12 ನಮ್ಮ ಹತ್ರ ಶಾಖೆ ಅಂದರೆ ಒಮ್ಮೆ ಪ್ರದರ್ಶನಕ್ಕಾದರೂ ಇಟ್ಟರೆ ನಮ್ಮ ದೇಹದ ಮೂಳೆಯನ್ನು ನೋಡಿದಾಗ ಹೀಗೆ ಜನ ನೋಡ್ತಾರೆ, ಅದ್ಭುತ ಅಂತ ಹೇಳಿಕೊಂಡು.
ಅಂದರೆ ಕೆಲವು ಲ್ಯಾಬ್ಗಳಲ್ಲಿಟ್ಟು ತೋರಿಸ್ತಾರಲ್ಲ ಹಾಗೆ. ಇದು ನಮ್ಮ ಜೀವನಾಡಿಗಳು ಅಂತ ಹೇಳುವಾಗ ಹೌದಾ ಉಂಟಾ ಆಗ್ಬೋದು ಅಂತೇಳಿ. ಆದ್ದರಿಂದ 12 ಮಾತಾಡುವುದಿಲ್ಲ, ಬಿಡಿ ಅದನ್ನು. ವೇದಗಳು ನಮ್ಮ ಹತ್ರ ಮಾತಾಡುವುದಿಲ್ಲ, ನಾವು ಅದನ್ನು ಮಾತಾಡಿಸಲಿಕ್ಕೆ ಕಲೀಲಿಲ್ಲ, ಇರಲಿ ಉಂಟಲ್ಲ. ಅದರ ಆಚೆಗೆ ನೋಡುವ. ಈಗ ಇದು 4 ಮುಟ್ಟುವುದು ಬೇಡ. ಇದನ್ನು ಅಪೌರುಷೇಯ ಅಂತ ಕರೀತಾರೆ. ಮನುಷ್ಯ ಹಾಳು ಮಾಡಿದ್ದಲ್ಲ, ಮನುಷ್ಯ ಮಾಡಿದ್ದಲ್ಲ, ಮನುಷ್ಯನ ಕೈವಾಡ ಇಲ್ಲ. ಅದರಿಂದ ಸುತರಾಮ್ ನಂಬಬಹುದು, ಅದನ್ನು ಒಪ್ಪಬಹುದು. ಇನ್ನೀಚೆ ಆದರೆ ಮಾತಾಡುವುದಿಲ್ಲ, ಅದರಿಂದ ಒಪ್ಪಿದ್ರೂ ಅರ್ಥ ಆಗೋದಿಲ್ಲ, ಬಿಟ್ಟುಬಿಡಿ. ಇನ್ನೀಚೆಗೆ 4 ಪುರುಷ ನಿರ್ಮಿತಿ, ನಡೆಸಿಕೊಟ್ಟದ್ದು, ಮಾಡಿದ್ದು, ರಚನೆ. ಆದರೆ ನಾನು ದೇವರು ಅಂತ ಹೇಳಿದ್ದೇನೆ. ಸಹಸ್ರಶೀರ್ಷ ಪುರುಷ. ಪುರುಷ ಅಂದರೆ ಭಗವಂತ, ಅವನ ಬಹುರೂಪಗಳಲ್ಲಿ ಆಗಿದೆ ಅದು. ಮತ್ತೆ ನೋಡುವ, ಈ 4ರ ಬಗ್ಗೆ ನಮಗೆ ಸ್ವಲ್ಪ ಔದಾಸೀನ್ಯ ಬರ್ತದೆ. ಯಾಕೆಂದರೆ ಇದು ಮನುಷ್ಯ ಮಾಡಿದ್ದು, ಅಂದರೆ ಮನುಷ್ಯ ಅಂದರೆ ದೇವರು ಮಾಡಿದ್ದು ಅಂತ ಇಟ್ಕೊಳ್ಳುವ. ಇದು ಕೃತಕ, ಚೇಂಜ್ ಆಗ್ತಾ ಇರ್ತದೆ. ಪ್ರಳಯದ ನಂತರಲ್ಲಿ ಡೆಸ್ಟ್ರಾಯ್ ಆಗ್ತದೆ, ಮತ್ತು ಪುನಃ ಸೃಷ್ಟಿ ಆಗ್ತದೆ. ನಮಗೆ ಏನ್ಷಿಯಂಟ್ ಇಲ್ಲ ಆಯ್ತಲ್ಲ, ನಾವು ಅದನ್ನೇ ಓದುವ. ವೇದ ಇವತ್ತು ಹೇಳಿಕೊಡಬೇಕು ಅಂತೆಲ್ಲ ಕೆಲವರು ಹೇಳಿಕೊಳ್ಳುವ ಆಂದೋಲನ ಮಾಡ್ತಾರೆ. ಹೇಳಿಕೊಡೋದು ಅಂದರೆ ಹೇಳಲಿಕ್ಕೆ ಹೇಳಿಕೊಡೋದು ಅಷ್ಟೇ. ಅದು ಕ್ಯಾಸೆಟ್ ಹೇಳಿಕೊಡ್ತದೆ ಹೀಗೆ ಹೇಳು ಅಂತ. ದೊಡ್ಡ ಸಂಗತಿಯಲ್ಲ, ಆಡಿಯೋ ಇದ್ದರೆ ಆಗ್ತದೆ ಅದಕ್ಕೆ. ಆದರೆ ಕಲಿಯುವುದು ಅಂದರೆ ಅರ್ಥ ಕಲಿಯುವುದು, ಸಹಜವಾಗಿ ಅದರ ನೈಜವಾದ ಚಿಂತನೆಯನ್ನು ನಡೆಸುವುದು. ಒಟ್ಟಾರೆ ಒಂದು ಹೇಳಿಬಿಡುವುದಲ್ಲ. ಒಬ್ಬ ಹೇಳಿದ್ದಾನೆ ಗೀತೆಗೆ ಅರ್ಥ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತೃಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ರಸ್ತೆ ಕಾಂಟ್ರಾಕ್ಟ್ ಸಿಕ್ಕಿದೆ, ದುಡ್ಡು ಚೆನ್ನಾಗಿ ಬರ್ತದೆ. ಅವು ಅರ್ಥ ಬರ್ತದೆ, ದೇವರಾಣೆ ಅರ್ಥ ಬರೆದು ಹೇಳಿದ್ದಾನೆ, ಬ್ರಾಡ್ಕಾಸ್ಟ್ ಮಾಡಿದ್ದಾನೆ. ಮಾ ಫಲೇಷು ಕದಾಚನ, ದುಡ್ಡಿಗೋಸ್ಕರ ನೀನು ಪರದಾಡಬೇಡ, ಅದು 50% ಕಡಿಯುವುದೇ, ಅಲ್ಲಿ ಮಾತ್ರ ಆಗ್ತದೆ ಅಂತ. ನಾವು ಹೊಂಡ ದೊಡ್ಡದು ಮಾಡಿದ್ದಷ್ಟು ನಿನ್ನ ಕಿಸೆ ದೊಡ್ಡದಾಗ್ತದೆ. ಅವು ಹೇಳಿಕೊಂಡದ್ದು. ಎಂತ ಮಾಡು, ಇದಕ್ಕೆ ಗೀತೆಯ ಮರ್ಯಾದೆ ತೆಗೆದಿದ್ದಾನೆ. ಆದರೆ ಯಾರು ಮಾತಾಡುವುದಿಲ್ಲ. ಯಾಕೆ ಅದು ಅರ್ಥ ಆಗುವುದಿಲ್ವ ಕೇಳ್ತಾರೆ. ರಸ್ತೆಯಲ್ಲಿ ಗುಂಡಿ ಬಿದ್ದದ್ದು ಸರಿ ಅಲ್ವ ಕೇಳ್ತಾರೆ, ಎಂಥದ್ದು ಹೇಳ್ತಾರೆ, ಹೌದು ಹೇಳುವ ಮತ್ತೆಂದು. ಆದ್ದರಿಂದ ಮನುಷ್ಯನಿಗೆ ಸಹಜವಾದ ಅರ್ಥ ಮಾಡಿಕೊಡಲಿಕ್ಕೆ ಬೇಕಾದ ಸಂಗತಿ ವೇದದಲ್ಲಿ ಆಗದೇ ಇರಲಿಕ್ಕೆ ಹೋಗಿ ವೇದವ್ಯಾಸರು ಯೋಚನೆ ಮಾಡಿ ತಾನು ಸಬ್ಸ್ಟಿಟ್ಯೂಟ್ ಕೊಟ್ಟಿದ್ದೇನೆ ಹೇಳಿ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ಇದು ಅತ್ಯಂತ ಗಮನಿಸಬೇಕಾದ ಸಂಗತಿ. ವೇದ ಯಾರಿಗೆ ಮಾತಾಡುವುದಿಲ್ಲ, ವೇದ ಯಾರಿಗೆ ಸಿಗುವುದಿಲ್ಲ, ವೇದದಲ್ಲಿ ಕೈ ಹಾಕಲಿಕ್ಕೆ ಯಾರಿಗೆ ಅಧಿಕಾರ ಬರುವುದಿಲ್ಲ, ಅಂಥವರು ವೇದವನ್ನೇ ಅರ್ಥೈಸಿಕೊಳ್ಬೇಕು ಅಂತ ಇದ್ದರೆ ಇತಿಹಾಸ ಪುರಾಣಗಳನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ಇದು ನಿಮಗೆ 5ನೆಯ ವೇದವಾಗಿ ಸಿಕ್ಕಿದೆ. ಇದರ ಬಗ್ಗೆ ಯಾರೂ ಸಹ ಮೂಗು ಮುರಿಲಿಕ್ಕಿಲ್ಲ. ಎಲ್ಲರೂ ಇದನ್ನು ತಪ್ಪಿಕೊಳ್ಳಬಹುದು, ಒಪ್ಪಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು, ಕಲಿಬೋದು. ಕಲಿಬೇಕು ಹೇಳ್ತಾರೆ ಅವರು. ಅವ್ರ ಗೆರೆಯನ್ನು ಹೇಳುತ್ತೇನೆ. ಯಾಕೆಂದರೆ ಇದು ಗೀತೆಯನ್ನು ಓದಬೇಕು ಅಂತ ಹೇಳುವ ಮುಂಚೆ ಗೀತೆಯನ್ನು ಓದಬೇಕು ಹೇಳಿದ್ದು ಹೇಳಬೇಕಲ್ಲ ನಾವು. ಯಾರು ಹೇಳಿದ್ದಾರೆ ರೀ ಗೀತೆ ಓದಬೇಕು ಅಂತ? ಯಾಕೆ ಓದಬೇಕು ಗೀತೆ ಕೇಳ್ತಾರೆ. ಅದೇ ಹೌದು ಅಂತ ಹೇಳಲಿಕ್ಕೆ ವೇದವ್ಯಾಸರೇ ಗೀತೆಯನ್ನು ಕೊಟ್ಟ ವ್ಯಾಸರೇ ಹೇಳ್ತಾರೆ, ಸ್ತ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾ ಕೃತಂ. ಕೃಪಯಾ ಅಂತಾರೆ, ನಮ್ಮ ಮೇಲಿನ ದಯೆಯಿಂದ, ಕರುಣೆಯಿಂದ. ಮನುಷ್ಯ ಹಾಳಾಗಿ ಹೋಗ್ತಾನಲ್ಲ ಅಂತ ಬಹಳಷ್ಟು ಪಿಡಿಯೇಬಲ್ ಬೇಸರದಿಂದ ಇತಿ ಭಾರತವಾಖ್ಯಾನಂ ಕೃತಂ, ಮಹಾಭಾರತ ಕೃತಿಯನ್ನು ತಂದುಕೊಟ್ರು. ಮಹಾಭಾರತದಲ್ಲೇ ಗೀತೆ ಇರುವುದು. ಈಗ ಮಹಾಭಾರತದ ಉಗಮ, ಗೀತೆಯ ಆವಿಷ್ಕಾರ, ಆವಿರ್ಭಾವ ಯಾಕಾಯಿತು? ಅರ್ಥ ಆಯಿತು. ಯಾಕಾಯಿತು ಅಂದರೆ ಸ್ತ್ರೀ ಶೂದ್ರ ದ್ವಿಜಬಂಧೂನಾಂ ತ್ರಯಿ ನ ಶ್ರುತಿಗೋಚರ. ತ್ರಯಿ ಅಂದರೆ ವೇದ. ವೇದವು ಅವರಿಗೆ ಅಭ್ಯಾಸಕ್ಕೆ ಕಲೀಲಿಕ್ಕೆ ಸಿಗುವುದಿಲ್ಲ, ಕಿವಿಗೆ ಕೇಳಿಸುವುದಿಲ್ಲ. ಅಲ್ಲ, ಅವರೇನು ಕೆಪ್ಪರಲ್ಲ. ದೇವಸ್ಥಾನಗಳಲ್ಲಿ ಪೂಜೆ ಆಗುವಾಗ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅನ್ನುವಾಗ ಯಾರಿಗೂ ಕಿವಿಗೆ ಬೀಳುತ್ತದೆ. ಸ್ವಸ್ತಿ ನಸ್ತಾರಕ್ಷ್ಯೋ ಅರಿಷ್ಟನೇಮಿ ಸ್ವಸ್ತಿನೋ ಬೃಹಸ್ಪತಿರ್ದದಾತು, ಎಲ್ಲರಿಗೂ ಕೇಳ್ತದೆ. ಪ್ರಯಾತಪಾಣಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂಬಾದೇಶು ಅಭಯನ್ನೋ ಅಸ್ತು. ಅರ್ಥ ಆಗದಿದ್ದರೂ ಸರಳಾಯಿಕ ಆಗ್ತದೆ. ಏನು ಅದ್ಭುತವಾದಂಥ ಒಂದು ಪ್ರಾರ್ಥನೆ ನೋಡಿ. ಪ್ರಯತಪಾಣಿ ಶರಣಂ ಪ್ರಪದ್ಯೆ, ನಾನು ಕೈ ಮುಗಿದುಕೊಂಡು ತಲೆ ಬಗ್ಗಿಸಿಕೊಂಡು ನಿನ್ನನ್ನು ಆಶ್ರಯ ಅಂತೇಳಿ ನಂಬಿ ಬಂದಿದ್ದೇನೆ. ಸ್ವಸ್ತಿ ಸಂಬಾಧೇಶು ಅಭಯನ್ನೋ ಅಸ್ತು. ಎಂಥ ತೊಂದರೆಗಳಿರಲಿ, ವಿಘ್ನಗಳಿರಲಿ, ಸಮಸ್ಯೆಗಳಿರಲಿ, ಅಂಥದ್ದೆಲ್ಲ ಕಳೆದು ಹೋಗಿ ನನಗೆ ರಕ್ಷೆ ಸಿಗಬೇಕು, ಹೆದರಬೇಡ ಅಂತ ದೇವರು ಹೇಳಬೇಕು ಅಂತ ಕೇಳುವುದಿದು ನೋಡಿ ಮಂತ್ರದ ಪ್ರಾರ್ಥನೆ.
ಸುಲಭವಾದ ಸಹಜವಾದ ಆತ್ಮೀಯವಾದಂಥ ದೇವರ ಒಡನಾಟದ ಚೆಲು ಮಾತು ಇದು. ಇದರಲ್ಲಿ ಕಿವಿಗೆ ಕೇಳ್ತದೆ, ಅರ್ಥ ಆಗದಿದ್ದರು ಪರವಾಗಿಲ್ಲ. ಉಂಟು ಒಂದು ಗೊತ್ತಿದೆ, ಅಂದರೆ ಕಿವಿಗೇ ಕೇಳಬಾರ್ದು ಅಂತಲ್ಲ. ದೇವಸ್ಥಾನಕ್ಕೆ ಅಥವಾ ಸಭೆಯ ಮಂದಿರಕ್ಕೆ ಹೋಗುವಾಗ ಎಲ್ಲರೂ ಕಿವಿಗೊಂದು ಮರದ ತುಂಡು ಹಾಕ್ಕೊಂಡು ಹೋಗಬೇಕು, ಯಾರು ಹೇಳುವುದಿಲ್ಲ. ಎಲ್ಲಿಯಾದರೂ ಶಬ್ದಕ್ಕೆ ವೇದದ ಶಬ್ದ ಕೇಳಿದರೆ ಮಾರ್ಯಾರೆ ಮತ್ತೆ ಎಂಥದ್ದು ಇಲ್ಲ, ಕೇಳಬಾರ್ದು ಅಲ್ಲ, ಮತ್ತೆ ಕೇಳಬಾರ್ದು ಅಂದರೆ ಕಲೀಲಿಕ್ಕೆ ಆಗುವುದಿಲ್ಲ ಅಂತ ಅಧಿಕಾರ ಅವರಿಗೆ. ಎಲ್ಲ ಶಾಸ್ತ್ರಗಳನ್ನು ಓದು ಅಂತೇಳಿ ಋಗ್ವೇದ ಮಧೇಶ್ವ ಅಂತೇಳಿ ಯಾರು ಅವರಿಗೆ ಭಿಕ್ಷೆ ಹಾಕಿದ್ದಿಲ್ಲ, ಕೊಟ್ಟದ್ದಿಲ್ಲ. ಹೀಗಾಗಿ ಅಸಂಸ್ಕೃತರಾದ್ದರಿಂದ ಸ್ತ್ರೀ ಶೂದ್ರ ದ್ವಿಜ ಬಂಧೂನಾಂ ತ್ರಯೀನ ಶ್ರುತಿಗೋಚರ. ಅಧಿಕೃತವಾಗಿ ಅವರಿಗೆ ನಾವು ಇದನ್ನು ಪಾಠ ಮಾಡಬೇಕು ಅಂತ ಹೇಳಲಿಲ್ಲ ನಾವು. ಹೆಂಗಸರಿಗೆ ಮನೆ ಆಳ್ತೆ ಇರ್ತದೆ, ಮಕ್ಕಳನ್ನು ಹೆರುವ ಕೆಲಸ ಆಗ್ತದೆ, ಅವರನ್ನು ಸಮಾಜಕ್ಕೆ ಒಳ್ಳೆಯ ರೀತಿಯಿಂದ ಕೊಡಬೇಕಾಗ್ತದೆ, ತೊಟ್ಟಿಲಲ್ಲಿ ಹಿಡಿದು ಅವರನ್ನು ಎತ್ತರದೆಡೆಗೆ ಸಾಗಿಸಬೇಕು. ನಮ್ಮದು ತೊಟ್ಟಿ ಸಂಸ್ಕೃತಿ ಅಲ್ಲ, ತೊಟ್ಟಿಲು ಸಂಸ್ಕೃತಿ. ಹುಟ್ಟಿದ ತಕ್ಷಣ ತೊಟ್ಟಿಗೆ ಸೇಯುವುದಲ್ಲ. ಏನಾದರೂ ಚಿಂದಿ ಆಯ್ದುಕೊಂಡವ ಗಡ್ಡ ಬೆಳೆಸಿ ಆದರೂ ಬದುಕನ್ನು ನೋಡ್ತಾನೆ ಅಂತ ಹೇಳುವುದಿಲ್ಲ ನಾವು. ಅವನು ನೆನಪಿಸಿಕೊಳ್ಬೇಕು ನಾವು. ಇದರಿಂದಾಗಿ ನಮ್ಮ ದೇಶವನ್ನು ನಾವು ಸಾಂಸ್ಕೃತಿಕವಾಗಿ ಬೆಳೆಸಲಿಕ್ಕೆ ಮೊದಲಿಂದಲೂ ನಮ್ಮ ಮನೆ ಮಹಿಳೆ ತನ್ನ ದೇಹವನ್ನು ಸಮರ್ಪಿಸಿಕೊಂಡಂತೆ ತನ್ನ ಎಲ್ಲ ಚರ್ಯಗಳನ್ನು ಒಪ್ಪಿಸಿಕೊಟ್ಟಿದ್ದಾಳೆ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿ ಬರೆದುಕೊಂಡು ಪ್ರೈಸ್ ತಗೊಂಡು ಒಳ್ಳೆ ಕವಿ ಅಂತೇಳಿ ಬೆನ್ನು ತಟ್ಟಿಕೊಂಡು ಪ್ರತಿ ವರ್ಷ ಕವಿ ಸಮ್ಮೇಳನ ಮಾಡುವುದಲ್ಲ, ಅದನ್ನು ನಡೆಸಬೇಕು. ಸಮ್ಮೇಳನ ಮಾಡಿ ಪ್ರಯೋಜನ ಇಲ್ಲ. ಆದ್ದರಿಂದ ಹೆಂಗಸರಿಗಿರತಕ್ಕಂಥ ಬಾಧ್ಯತೆ ಎಳವೆಯಲ್ಲಿ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿಸಿಕೊಳ್ಳತಕ್ಕಂಥ ನೆಲೆಯಲ್ಲಿ ಕೇವಲ ಊಟ ತಿನಿಸು ಅಷ್ಟೇ ಅಲ್ಲದೆ ಅವರಿಗೆ ಬೇಕಾಗಿರತಕ್ಕಂಥ ಶಿಕ್ಷಣ ನಡೆಸಿ ತೋರಿಸಿ ತಿಳಿಸಿ ನೇರ್ಪುಗೊಳಿಸಿ. ಆದ್ದರಿಂದ ಅವರಿಗಿರತಕ್ಕಂಥ ಸಂಕಟ ನೋಡಿ ಅವರು ಚಾವಡಿಗೆ ಬರುವುದಿಲ್ಲ ಅಂತೇಳಿ ಅವರಿಗೆ ಟೆಸ್ಟ್ ಯಾವುದು ಹೇಳಿ ವೇದವ್ಯಾಸರು ಹೇಳ್ತಾರೆ, ನಾನು ಮಹಾಭಾರತ ಕೊಟ್ಟಿದ್ದೇನೆ ಅಂತ. ಇಷ್ಟು ಅದ್ಧೂರಿಯಾಗಿ ಸೆರಗೊಡ್ಡಿ ಪಡೆಯಿರಿ ಅಂತ ಹೇಳುವಾಗಲೂ ವ್ಯಾಸರ ಈ ಕೊಡುಗೆಯನ್ನು ನಾವು ಅದು ನಮಗೆಲ್ಲ ಹೇಳಿದ್ದು ಅಂತೇಳಿ ಕಣ್ಮುಚ್ಚಿ ಕೈ ಆಚೆ ಮಾಡಿ ಕೂತ್ರೆ ಪ್ರಯೋಜನ ಉಂಟಾ? ಎಂತಾದರೂ ಒಂದು ಹಾಡು ಹೇಳಿಕೊಡಿ ಕಲಿತೇವೆ ಅಂದರೆ ಮಂಡ್ಯ ಸಮ ಎಲ್ಲ ಹೇಳ್ತೇವೆ ನಾವು. ಅದಕ್ಕೆ ಹಾವಾಡಿಗ ಹಾವನ್ನು ಅಲ್ಲಾಡಿಸ್ಲಿಕ್ಕೆಲ್ಲ ಹಾಡಾಡ್ತಾನೆ ಅಷ್ಟೆ, ಅದಕ್ಕೆ ಬೇರೆ ಭಾಷೆ ಬರುವುದಿಲ್ಲ ಅಂತ. ಮಗುವಿಗೆ ತೊಟ್ಟಿಲು ತೂಗುವಾಗ ನಿದ್ದೆ ಬರಲಿಕ್ಕೆ ಹಾಡಾಗ್ತಾರೆ ಅಷ್ಟೇ. ಮತ್ತು ಬೆಳೆದಾದ ನಾನು ಅದಕ್ಕೊಂದು ಹಾಡು ಹೇಳ್ತೇನೆ ಅಂತ ಯಾರು ಹೇಳಿ, ನಿನಗೊಂದು ಹಾಡು ಹೇಳ್ತೇನೆ, ನಾನು ಕೆಲಸ ಮಾಡುವ ಓದ್ತಾ ಗಣಿತ ಎಲ್ಲ ಮಾಡಿ ಹೇಳಿದ ಅದು ಕೇಳ್ತದೆ ಹಾಡು ಹೇಳಿದರೆ ಆಗೋದಿಲ್ಲ. ಶಿಶುರ್ವೇತ್ತಿ ಪಶುರ್ವೇತ್ತಿ ದನಕಾಯಿಗಳಿಗೆಲ್ಲ ಹಾಡು ಹೇಳೋದು ಅದಾಗ ಕೂಗಿದರೆ ಒಳ್ಳೆ ಗದ್ದೆಯನ್ನು ಉಳ್ಳಿಲಿಕ್ಕೆಲ್ಲ ಹೋಗ್ತದೆ. ಅವುಗಳ ನಾವು ಪಶುಗಳ, ನಾವು ಶಿಶುಗಳ, ಇನ್ನೂ ಚೈಲ್ಡಿಶ ನಮ್ಮದು. ನಾವು ಯೋಚನೆ ಮಾಡಬೇಕು, ನಾವು ಬುದ್ಧಿವಂತರಲ್ವ, ಇನ್ನು ಪಿಚ್ ಜಾಸ್ತಿ ಆಗಬೇಕು, ಚಿಂತನೆ ಜಾಸ್ತಿ ನಡೆಸಬೇಕು. ಲಕ್ಷಗಟ್ಟಲೆ ವಿಷಯಗಳನ್ನು ಸ್ಟೋರ್ ಮಾಡತಕ್ಕ ಕೆಪ್ಯಾಸಿಟಿ ನಮ್ಮ ಹೊರಗಿನ ಬಾಹ್ಯವಾದ ಮನಸ್ಸಿಗೆ ಇದೆ. ಅಂತರ ಮನಸ್ಸು ಬಿಡಿ, ಸುಪ್ರಕಾನ್ಷಿಯಸ್ ಸ್ಟೇಜಿಗೆ ಅದು ಹೋಗುವುದು ಬೇಡ. ಕಣ್ಮುಚ್ಚಿಯನ್ನು ಕಲಿಬೇಕು ಹೇಳುವುದಿಲ್ಲ, ಕಣ್ತೆರೆದು ಕಲೀಲಿಕ್ಕೆ ಲಕ್ಷಗಟ್ಟಲೆ ಇದೆ, ಆಗ್ತದೆ, ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ಕಲೀಲೇಬೇಕಾದ ಸಂಗತಿ ಆದ್ದರಿಂದ ಹೇಳ್ತಾ ಇದ್ದಾರೆ ವ್ಯಾಸರು. ಸ್ತ್ರೀಯರಿಗಾಗಿಯಿಂದ ಮೊದಲು ಎತ್ತಿಕೊಂಡ್ರು. ಯಾರಿಗೆ ಕಲೀಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೀರೋ, ಪುರುಸೊತ್ತಿಲ್ಲ ಅಂತ ಹೇಳ್ತೀರೋ, ಮನೆ ಆಳ್ತೆ ಜಾಸ್ತಿ ಆಯಿತು ಅಂತ ಹೇಳ್ತೀರೋ ಅಂಥವರಿಗಾಗಿ ಟೆಸ್ಟ್ ಕೊಟ್ಟಿದ್ದೇನೆ ಅಂತ 1,00,000 ಶ್ಲೋಕದ ಭಾರತವನ್ನು ಕೊಟ್ಟದ್ದು ಸ್ತ್ರೀಯರಿಗೆ ಅಂತ. ಈ ಡೆಡಿಕೇಟೆಡ್ ಟು ಆಲ್ ವುಮೆನ್ಸ್. ನನ್ನ ಕೃತಿ ಸಮರ್ಪಣೆ ಹೆಂಗಸರಿಗಾಗಿ ಅಂತ ಹೇಳಿಕೊಂಡ ಮೊದಲ ಧೀರ ಋಷಿ ವೇದವ್ಯಾಸ ನಮ್ಮವ. ಯೋಚನೆ ಮಾಡಿಕೊಳ್ಳಿ ಹೇಗಿದೆ ಅಂತ, ನಮ್ಮ ಕೃಷ್ಣಾರ್ಪಣ ಬುದ್ಧಿ ಹೇಗಿದೆ ಅಂತ. ಇದನ್ನು ಯಾರಿಗೆ ಕೊಡ್ತಾ ಇದ್ದಿ, ಪ್ರೆಸೆಂಟ್ ಮಾಡ್ತಾ ಇದ್ದಿ ಭಾರತವನ್ನು, ಗೀತೆಯನ್ನು ಕೇಳಿದರೆ ಮೊದಲ ಬಾರಿ ಹೇಳ್ತಾನೆ ಹೆಂಗಸರಿಗೆ ಅಂತ. ಹಾಗಾದರೆ ಹೆಂಗಸರಿಗೆ ಸಂಸ್ಕೃತಿ ಇಲ್ಲ, ಓದು ಇಲ್ಲ, ಶಿಕ್ಷಣ ಇಲ್ಲ ಹೇಳ್ತಕ್ಕಂಥ ಬುದ್ಧಿವಂತಿಗೆ ಹಿಂದೂ ಜನಾಂಗದ್ದು ಹೇಳ್ತಕ್ಕಂಥ ದಡ್ಡರು ಯಾರಿದ್ದಾರೆ ನೋಡಿ, ನಾವೇ ಎಡಬಿಡಂಗಿಗಳು. ಬೈಯುವವರು ನಾವೇ, ಪೆಟ್ಟು ತಿನ್ನುವವರು ನಾವೇ, ಕೈ ಚಪ್ಪಾಳೆ ತಟ್ಟುವವರು ನಾವೇ. ಎರಡು ನೋಡಿ, ಬೈದದ್ದು ನೋಡಿ, ಪೆಟ್ಟು ತಿಂದದ್ದು ನೋಡಿ ಖುಷಿ ಆಯಿತು. ಇದು ಜನ ಇದ್ದಾರೆ ನಮ್ಮಲ್ಲಿ ಎಂತ ಹೇಳುವ. ಬ್ಲಾಸ್ಟ್ ಆದ ಬಾಂಬು ಅಮೋನಿಯಾದ್ದು ಅಂತ ಹೇಳಿ ಅದು ಗೊಬ್ಬರದಲ್ಲಿ ಇರ್ತದೆ ಅಂತ ಹೇಳುವವ, ಹೇಳಿಕೊಂಡು ತಿರುಗುವವ. ನಾನು ಹೇಳ್ತೇನೆ ಇವತ್ತು ನಮ್ಮ ದೇಹ ಪಾಂಚಭೌತಿಕವಾದದ್ದು, ಬ್ಲಾಸ್ಟ್ ಆದ ಬಾಂಬು ಪಾಂಚಭೌತಿಕವಾದದ್ದು. ಕೆಮಿಕಲ್ ಆ್ಯಕ್ಷನ್ ಸೇಮ್, ನೋ ಎನಿ ರಾಂಗ್ ಹೇಳಿಬಿಟ್ರೆ ಮುಗೀತಾ. ಸರ್ವತ್ರ ಇರುವುದು ಪಂಚಭೂತವೇ, ಕೃಷ್ಣ ಒಪ್ಪಿಕೊಂಡದ್ದು, ಕೃಷ್ಣ ಹೇಳುವಂಥದ್ದು. ಭಿನ್ನ ಪ್ರಕೃತಿ ರಷ್ಟಧ ಅಂತ ಹೇಳಿಕೊಂಡು ಭೂಮಿರಾಪೋ ನಲೋವಾಯು ಕಮ್ಮನೋ ಜ್ಯೋತಿರೇ ವಚ ಗೀತೆಯ ವಾಕ್ಯ. ಇವಿಷ್ಟೇ ಇರುವುದು, ಇವುಗಳದ್ದೇ ಸಮ್ಮೇಳನ ಇಡೀ ಜಗತ್ತು ಅಂದರೆ.
ಅಷ್ಟು ಹೇಳಿಕೊಂಡ್ರೆ ಎಸ್ಕೇಪ್ ಆಗಲಿಕ್ಕೆ ಎಲ್ಲರಿಗೂ ಆಗ್ತದೆ, ಎಂಥದ್ದು ಆಗಲಿಲ್ಲ, ಎಲ್ಲ ಒಂದೇ ಬಗೆ ಅಂತ. ಹಾಗಾದರೆ ನಾವು ಊಟ ಮಾಡುವುದು ಬೇಡ, ಮತ್ತು ಹೇಲು ತಿಂದರೂ ಆಗ್ತದೆ, ಮಲವನ್ನು ತಿನ್ಬೋದು. ಹೇಗೆ ಕಾಂಬಿನೇಷನ್ ಸೇಮ್, ಪಂಚಭೂತಗಳದ್ದೇ ಅದು. ಅನ್ನವು ಪಂಚಭೂತದ್ದೇ, ಮಣ್ಣು ನೀರು ಬೆಂಕಿ ಗಾಳಿಗಳಿಂದಲೇ ಆದದ್ದು, ಅದು ಹಾಗೇ ಆದದ್ದು. ಅದನ್ನೇ ತಿಂದುಕೊಂಡು ತಿರುಗಿ. ಅರ್ಥ ಆಗಬೇಕು, ವಿವೇಕ ಬೇಕು. ಅದರ ಕಾಂಬಿನೇಷನ್ಸ್ಗಳು ಎಷ್ಟು ಡಿಫರೆಂಟ್ ಇದೆ, ಅದರ ಸಾಧ್ಯತೆಗಳು ಹೇಗಾಗ್ತವೆ, ಅದಕ್ಕೆ ಬೇಕಾಗಿರತಕ್ಕಂಥ ಆ್ಯಕ್ಷನ್ಸ್ಗಳಿಗೆ ಯಾವುದೇನೆಲ್ಲ ಮಿಕ್ಸ್ ಮಾಡ್ತಾರೆ, ಅದರ ಮೇಲೆ ಡಿಪೆಂಡ್ಸ್. ಅರ್ಥ ಆಗಿಸ್ಲಿಕ್ಕೆ ಉಂಟು. ವಿಷವೂ ಅಮೃತ ಆಗ್ತದೆ, ಅಮೃತವೂ ವಿಷ ಆಗ್ತದೆ. ಒಟ್ಟು ಸೇರಿಕೊಂಡಾಗ ಆ್ಯಕ್ಷನ್ ಚೇಂಜ್ ಆದಾಗ. ಇದನ್ನು ಅರ್ಥ ಮಾಡಿಕೊಳ್ಳೋದವರು ಹೇಳುವುದೇನನ್ನು, ಲ್ಯಾಬಲ್ಲಿ ಎಲ್ಲ ಒಂದೇ ಅಲ್ಲ, ಎಲ್ಲವೂ ಬೇರೆ. ಮನುಷ್ಯನ ನೆತ್ತರನ್ನು ಇವತ್ತು ಲ್ಯಾಬಿನಲ್ಲಿ ತಯಾರು ಮಾಡಲಿಕ್ಕೆ ಆಗ್ತಾ ಇಲ್ಲ, ಆಗುವುದಿಲ್ಲ, ಆಗುವಂಥದ್ದು ಅಲ್ಲ. ಅರ್ಥ ಆಗಿಸಿಕೊಳ್ಳಲಿಕ್ಕೆ ಬೇಕಾದೀತು. ದೇಹದೊಳಗೆ ಬಂದಾಗ ಮಾತ್ರ ಫುಡ್ ಹೀಗೆ ಆಗ್ತದೆ, ತಯಾರಿಗೆ ಮಾಡ್ತದೆ. ಈ ನಮೂನೆ ವೈಜ್ಞಾನಿಕವಾದ ಭೌತಿಕವಾದ ಚಿಂತನೆಗಳನ್ನು ಕೃಷ್ಣ ಗೀತೆಯಲ್ಲಿ ಅಳವಡಿಸಿದ್ದಾನೆ. ಇದನ್ನು ವೇದವ್ಯಾಸರು ಕೊಡ್ತಾ ಇದ್ದಾರೆ, ನಿಮಗೆ ಎಷ್ಟು ಬೇಕು ಅಂತ. ಅದನ್ನ ಸ್ತ್ರೀಯರನ್ನೇ ಮೊದಲು ಮಾಡಿಕೊಂಡು ಈ ಹೊತ್ತಗೆಯ ಸಾಮ್ರಾಜ್ಯವನ್ನು ತೆರೆದಿದ್ದೇನೆ ಅಂತ ಆತ್ಮೀಯವಾಗಿ ಕರೆದಾಗ ನಾವು ನಮ್ಮನ್ನೇ ಹಳೆಯುವುದು, ನಾವು ನಮ್ಮನ್ನೇ ದೂರ ಮಾಡಿಕೊಳ್ಳುವುದು. ನಿನಗಿಲ್ಲ ಇದು ಸೊತ್ತು, ನೀನು ಬರಬೇಡ, ನೀನು ಮೈಲಿಗೆ ಅಂತ ಹೇಳೋದು. ಎಂತಹ ಪುರುಷತ್ವ, ಎಂತಹ ಗಂಡಸುತನ, ಎಂತಹ ಮನೆತನ ಅಂತ. ಎರಡನೇದು ಶೂದ್ರ ಅಂತ ಶಬ್ದ ಹಾಕಿದ. ಹೇಳಬಾರ್ದು ಅಂತ ಹೇಳಿಕೊಳ್ಳುವವರು, ನಾಯಿಯನ್ನು ಕರೀಲಿಕ್ಕೆ ಬಿಡುವುದಿಲ್ಲ ಅವ್ರು ನಾಯಿ ಅಂತ, ಶ್ವಾನ ಅಂತ ಹೇಳಬೇಕಂದ್ರೆ ಅದಕ್ಕೆ ಗೊತ್ತುಂಟ ಸಂಸ್ಕೃತ ಭಾಷೆ ಇಲ್ಲದ್ದು. ಇವರು ಭಾರಿ ಗಮ್ಮತ್ತು, ನಾಯಿ ಅಂತೆಲ್ಲ ಹೇಳಬಾರ್ದು, ಅದು ನಾಚಿಕೆ ಆಗ್ತದೆ. ಯಾರಿಗೆ? ನಮಗ, ಅದಕ್ಕೆ ಶ್ವಾನ ಹೇಳಬೇಕು. ಅದ್ಭುತ ಮಾರ್ಯಾರೆ. ನಮ್ಮ ಊರಿನಲ್ಲಿ ಒಬ್ಬರು ಇದ್ದಾರೆ, ನೈಮಿಷಾರಣ್ಯದಲ್ಲಿ ಪುರಾಣ ಪ್ರಪಂಚವನ್ನು ಕೇಳುವವರು, ಶೌನಕರು. ಶುನಕನ ಮಗ. ಶುನಕ ಅಂದರೆ ನಾಯಿ, ನಾಯಿದ ಮಗ. ಅರ್ಥ ಆಗ್ತದೆ ನಿಮಗೆ? ಹೆಸರು ಕೊಡ್ತೇವೆ ನಾವೆಲ್ಲ, ಅರ್ಥ ಆಗ್ತದೆ ನಿಮಗೆ? ಶುನಗತ ಉಂಟು ಧಾತು. ಶುನಕ ಅಂದರೆ ಕ ಅಂದರೆ ಕಮ್ಮಿಯಾಗಿ ಅಂತಲೂ ಒಂದು ಅರ್ಥ, ಕ ಅಂದರೆ ಗಮ್ಮತ್ತಲ್ಲಿ ಅಂತೂ ಅರ್ಥ, ಎರಡು ಅರ್ಥ. ಖುಷಿಯಲ್ಲಿ ಅಂತ ಅರ್ಥ. ಖುಷಿಯಲ್ಲಿ ತಿರುಗಾಡುವವ ಅಂತ. ಎಲ್ಲಿ? ಹೊತ್ತಗೆಯಲ್ಲಿ. ಪುಸ್ತಕದಲ್ಲಿ ಗಮ್ಮತ್ತಿನಲ್ಲಿ ಓಡಾಡ್ತಾ ಇರ್ತಾನಲ್ಲ ಅವನು ಶುನಕ. ಅವನ ಮಗ ಇನ್ನಷ್ಟು ಪುಸ್ತಕಗಳ ಜೊತೆಯಲ್ಲಿ ಓಡಾಡುವವ, ಅದರಿಂದ ಶೌನಕ. ಎಲ್ಲ ಇವತ್ತಿನ ಎದಿಕ್ಸ್ಗಳೆಲ್ಲ ಶೌನಕ ಉವಾಚ ಅಂತಲೇ ಇರೋದು, ಶೌನಕ ಹೋಗ್ತಾ ಅಂತಲೇ ಇರೋದು. ಶೌನಕ ಅಂದ್ರೂ ಅಂದರೆ ಭಾರಿ ದೊಡ್ಡದು. ಶೌನಕೋ ವೈ ಮಹಾಶಾಲಃ. ಅವನು ಯೂನಿವರ್ಸಿಟಿ ಮಾಡಿದ್ದ, ಅವನು ಚಾನ್ಸಲರ್ ಆಗಿದ್ದ. 10,000 ವಿದ್ಯಾರ್ಥಿಗಳು ಅವನಲ್ಲಿ ಅಧ್ಯಯನಕ್ಕೆ ಕಲೀಲಿಕ್ಕೆ ಇದ್ದರು, ಯಜ್ಞ ಯಾಗಗಳನ್ನು ನಡೆಸಿಕೊಡ್ತಾ ಇದ್ದರು. ಭಾಳ ವಿಚಿತ್ರ ವ್ಯಕ್ತಿ ಅವನು ಶೌನಕ ಅಂದರೆ. ಅರ್ಥ ಕೇಳಿದರೆ ನಾಯಿ ಮಗ ಅಂತ ಬರಿಬೇಕು. ಅಲ್ಲ, ಅದಕ್ಕೆ ಹೇಳಿದ್ದು ನಾನು. ಶುನಕ ಅಂದ ತಕ್ಷಣ ದೊಡ್ಡ ಸಂಗತಿ ಆಗೋದಿಲ್ಲ. ಶಬ್ದಗಳ ಅರ್ಥ ಅದು ನಾಯಿಗೆ ಶುನ ಹೇಳುವುದು ತಿರುಗುವುದರಿಂದ, ಅದು ತಿರುಗ್ತಾ ಇರ್ತದೆ ಎಲ್ಲಿಂದ ಎಲ್ಲಿಂದ ತಿನ್ನಲಿಕ್ಕೆ. ಈ ಮನುಷ್ಯ ತಿರುಗ್ತಾ ಇರ್ತಾನೆ ಎಲ್ಲಿಗೆ? ಓದಲಿಕ್ಕೆ. ಫುಡ್ ಫಾರ್ ಥಾಟ್ ಬೇರೆ, ಫುಡ್ ಫಾರ್ ಸ್ಟಮಕ್ ಬೇರೆ. ಅದು ಹೊಟ್ಟೆಗೆ ತಿರುಗ್ತದೆ, ಇವ ಮಂಡೆಗೆ ತಿರುಗ್ತಾನೆ, ಇಷ್ಟೇ ವ್ಯತ್ಯಾಸ. ಇದೆಲ್ಲ ಅರ್ಥ ಆಗದೇ ಇದ್ದರೆ ಇದೆಂತ ಮಾರ್ಯಾರೆ, ಹೆಸರು ಹೇಳಬಾರ್ದಲ್ಲ ಅವರದ್ದು. ಯಾರೋ ಒಬ್ಬರು ಪುರಾಣಿಕರಂತೆ, ಅದು ಹೇಳೋದಿಲ್ಲ ಹೆಸರು. ಯಾಕೆ? ಅದು ನಾಯಿ ಮಗ ಅರ್ಥ ಆಗ್ತದೆ, ಎಂಥ ಕರ್ಮ ಅರ್ಥ ಆಗೋದು. ಅದೇ ಶಬ್ದದಲ್ಲಿ ಏನೂ ಇಲ್ಲ ಸ್ವಾರಸ್ಯ, ಮನುಷ್ಯರೇ ಅದು ಗೊತ್ತಿಲ್ಲ, ಆದರೂ ಬೊಬ್ಬೆ ಹೊಡಿಕೊಳ್ತಾರೆ. ಆದ್ದರಿಂದ ಶೂದ್ರರಿಗೆ ಯಾರನ್ನು ನಾವು ಅತ್ಯಂತ ದೂರ ಅಂತ ಹೇಳಿಕೊಳ್ಳಿಕ್ಕೆ ಅಂತ ಪರದಾಡ್ತೇವೆಯೋ ಅವರಿಗೆ ಅರ್ಥ ಆಗಲಿಕ್ಕೆ, ತಿಳಿಲಿಕ್ಕೆ, ಚಿಂತನೆ ಮಾಡಲಿಕ್ಕೆ, ಏರ್ಲಿಕ್ಕೋಸ್ಕರ ಈ ಟೆಸ್ಟ್ ಕೊಟ್ಟಿದ್ದೇನೆ ಅಂತ ವೇದವ್ಯಾಸರು. ಮತ್ತು ಸೆಕೆಂಡ್ ಯಾರಿಗೆ ಸಮರ್ಪಿಸಿಕೊಂಡ್ರು ಅಂದರೆ ಶೂದ್ರರಿಗೆ. ಈಗ ಬನ್ನಿ, ಸೋಕಾಳ್ ದಲಿತರು ಅಂತ ಯಾರು ಹೇಳಿಕೊಳ್ತಾರೆ, ದೇ ಆರ್ ಎಲಿಜಿಬಲ್ ಟು ಮಹಾಭಾರತ. ಲಿಸನ್, ಅರ್ಥ ಆಗಿಸಿಕೊಳ್ಳಿ. ಮಹಾಭಾರತ ಯಾರ ಕೈಗೆ ವೇದವ್ಯಾಸರು ದಯಪಾಲಿಸಿದ್ದಾರೆ ಕೇಳಿದರೆ, ಕರೆದು ಕೊಟ್ಟದ್ದು ಬ್ಯಾಕ್ವರ್ಡ್ ಕ್ಲಾಸಿಗೆ. ನಾವು ಹೇಳಿದರೆ ಅವರು ನಂಬುವುದಿಲ್ಲ. ಅವರ ನಂಬದಾಗೆ ನಾವು ಹೇಳಿ ಹುಟ್ಟಿಸಿದ್ದೇವೆ ಅಂತ ಹೇಳಿ ಹುಟ್ಟಿಸಿದ್ದಾರೆ, ಅವರೇ ಹುಟ್ಟಿಸಿಕೊಳ್ತಾರೆ. ನಮ್ಮನ್ನು ಕರಿಬೇಡ, ನಾವು ಹಿಂದುವೇ ಉಳಿತೇವೆ, ಹಿಂದೆ ಉಳಿತೇವೆ ಅಂತ. ಎಷ್ಟು ಅದ್ಭುತವಾಗಿದೆ. ಆದರೆ ಇದನ್ನೆಲ್ಲ ಮತ್ತೆ ತರ್ಜುಮೆ ಮಾಡಿಕೊಡಲಿಕ್ಕೆ ಇಲ್ಲ. ಅವ್ರ ಭಾಷೆ ಹೇಳುವುದಲ್ಲ, ಸಂಸ್ಕೃತದಲ್ಲೇ ಇರೋದು. ಅಂದರೆ ಸಂಸ್ಕೃತವೇ ಕಲೀಲಿಕ್ಕೆ ಉಂಟವರು. ಆವತ್ತು ನಮ್ಮ ದೇಶದಲ್ಲಿ ಸಂಸ್ಕೃತವು ರಾಷ್ಟ್ರ ಭಾಷೆಯಾಗಿ ಮೆರೀತಿತ್ತು. ಯಾವುದೋ ಒಂದು ಪೆಟ್ಟುಬುಡೆಯಿಂದದು ಕೆಳಗೆ ಬಿತ್ತು, ಸಹಜವಾಗಿ ಆಗ್ತಿತ್ತು. ನೀವು ಇತಿಹಾಸವನ್ನು ಹಿಂದಿನದ್ದು ಗಮನಿಸಿದರೆ ಅರ್ಥ ಆಗ್ತದೆ. ಅದರೇನು ಮಾಡುವ, ಅದೊಂದು ಆಗಿದ್ದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಪೂರ್ತಿ ಆವತ್ತಿನ ಗುರುಕುಲ ಪದ್ಧತಿಯನ್ನು ನಡೆದು ಹೋಗಿದ್ದರೆ ಇವತ್ತೆಲ್ಲ ಹೊತ್ತೈಗಳು ಡಿಕೋಡ್ ಆಗ್ತಿತ್ತು, ಎಲ್ಲರಿಗೂ ಓದಲಿಕ್ಕೆ ಸಿಗ್ತಿತ್ತು, ತುಂಬ ಸುಲಭ ಆಗ್ತಿತ್ತು. ಆಗ ತುಂಬ ಡಿಬೇಟ್ಗಳು, ಚರ್ಚೆಗಳು, ಚಿಂತನೆಗಳು ಭಾರಿ ಎತ್ತರ ಗಾತ್ರದಲ್ಲಿ ಆಗ್ತಿದ್ದವು.
ಇವತ್ತು ಕಿಂಡರ್ ಗಾರ್ಟನ್ ಲೆವೆಲಲ್ಲಿ ಆಗ್ತದೆ ಅಷ್ಟೇ, ಮತ್ತೆಂದಿಲ್ಲ. ಅಷ್ಟೊತ್ತಿಗೆ ಪುರುಸೋತು ಮುಗಿತದೆ, ಪರ್ಯಾಯ ಹೇಳ್ತದೆ, ನಮ್ಮ ಟೈಮ್ ಆಗ್ತದೆ, ನಾವು ಊಟಕ್ಕೆ ಮಲಗಲಿಕ್ಕೆ ರೆಡಿ ಆಗ್ತೇವೆ, ಮುಗಿದೋಯ್ತು. ಅಂತಹ ಆಸೆ ಹಸಿವು ಇರುವುದಿಲ್ಲ. ನೋಡಿ ಏನೊಂದು ಚೆನ್ನಾಗಿ ಹೇಳ್ತಾರೆ. ಮತ್ತು ಹೇಳ್ತಾರೆ ಸೋ ಕಾಲ್ಡ್ ಬ್ರಾಹ್ಮಣರಿಗೆ ಅಂತ ನಾಚಿಕೆ ಪಡಬೇಕಾದ್ದು. ದ್ವಿಜ ಬಂಧೂನ ಮೂರನೇದಾಗಿ ಕೊಟ್ಟದ್ದು ಯಾರಿಗೆ? ಮೊದಲು ಹೆಂಗಸರಿಗೆ ಸಮರ್ಪಣೆ, ಎರಡನೇದು ಶೂದ್ರರಿಗೆ, ಮೂರನೇದು ಸೋ ಕಾಲ್ಡ್ ಬ್ರಾಹ್ಮಣರಿಗೆ. ದ್ವಿಜ ಬಂಧೂನ, ಯಾರು ಬ್ರಾಹ್ಮಣ ಅಂತ ಹೇಳಿಕೊಳ್ಳುತ್ತಾನೆ, ಬ್ರಾಹ್ಮಣ ಕ್ರಿಶ್ಚಿಯನ್, ಬ್ರಾಹ್ಮಣ ಮುಸ್ಲಿಂ ಅದೆಲ್ಲ ಹೇಳ್ತಾರಲ್ಲ, ಹಾಗೆ ಅಂಥವರಲ್ಲಿ ಇಲ್ಲಿ ಬರ್ತಾರೆ, ಕಾಣ್ತದೆ. ಅಂದರೆ ಅವರನ್ನು ನಾವು ಹೊರಗಿಡಲಿಲ್ಲ, ಕಲಿಯುವುದಾದರೆ ಎಲ್ಲರೂ ಬನ್ನಿ ಅಂತ. ಆನೋ ಭದ್ರಾ ಕರ್ತವೋ ಎಂತು ವಿಶ್ವತಃ, ನಾವೆಲ್ಲರನ್ನು ಕರಿತೇವೆ. ಯಾವ ಚಿಂತನೆಗಳು ಎಲ್ಲಿಂದರೂ ಇದ್ದರೆ ಬರಲಿ ಅಂತ ಹೇಳಿಕೊಳ್ಳುವರು. ಮುಕ್ತವಾದ ಬಾಗಿಲುಗಳು, ಯಾರಿಗೂ ಬಡಿಬೇಕು ಹೇಳತಕ್ಕ ಸಂಸ್ಕೃತಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ಅವರನ್ನು ಎತ್ತರಿಸಿ ಅಂತ ಹೇಳ್ತೇವೆ ನಾವು. ಹಾಗಿರುವ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದ್ವಿಜ ಎನ್ನುವುದು, ಬ್ರಾಹ್ಮಣ್ಯ ಎನ್ನುವುದು ಯಾರಿಗೆ ಬಂಧುಗಳಾಗಿ ಬಂದು ಹೋಗ್ತದೆ, ಪರ್ಮನೆಂಟಾಗಿ ಇರುವುದಿಲ್ಲ. ಅವನ ಬಂಧುಗಳು ಯಾರು ಬ್ರಾಹ್ಮಣರಿದ್ದಾರೆ ಅವನು ನಿಜವಾಗಿ ಬ್ರಾಹ್ಮಣ ಅಲ್ಲ. ಯಾರು ತನಗಿರತಕ್ಕ ದ್ವಿಜತ್ವವನ್ನು, ಬ್ರಾಹ್ಮಣ್ಯವನ್ನು ಬಿಟ್ಟುಕೊಟ್ಟಿದ್ದಾನೆ, ಹರಿದಾಕೊಂಡಿದ್ದಾನೆ, ಅಂಥವರಿಗೆ ಅಂತ. ಬಿಟ್ಟುಕೊಟ್ಟವರಿಗೂ ನಾವು ಮತ್ತೆ ಮಣ್ಣನ್ನೇ ಮಾಡ್ತೇವೆ, ಮಣೆ ಹಾಕ್ತೇವೆ. ಇಲ್ಲ ಹೇಳಿಕೊಂಡವರಿಗೆ ಇಲ್ಲ ಮಾಡುವುದಿಲ್ಲ. ಅವನು ಪತಿತ ಇದ್ದಾನೆ, ಹಾಳಾಗಿ ಹೋಗಿದ್ದಾನೆ, ಭ್ರಷ್ಟ ಇದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಕಳ್ಳು ಕುಡಿದಿದ್ದಾನೆ, ಕೊಳ್ಳೆ ಹೊಡೆದಿದ್ದಾನೆ, ಏನಾದರೂ ಕಲೀಲಿಕ್ಕೆ ಬರುವಾಗ ಇಲ್ಲ ಹೇಳುವುದಿಲ್ಲ. ಬನ್ನಿ, ಇದು ವ್ಯಾಸರು ಕರೆದದ್ದು. ನಿನಗೆ ಎಂಥದ್ದು ಹೋಗಿದ್ರು ಕಲಿಯುವಾಗ ನಿನಗೇನು ಗ್ರಾಚಾರ ಪೆಟ್ಟು ಹೊಡೆಯುವುದಿಲ್ಲ, ಕಲಿತೀಯಾ, ಓಪನ್ ಟು ಆಲ್, ಬನ್ನಿ. ಹೇಳಿಕೊಡುವುದಿಲ್ಲ. ಊಟ ಬೇಕಾದ್ರೆ ಹಾಕದಿರಿ ಅವನಿಗೆ, ಇಲ್ಲಿ ಕೂತ್ಕೊಳ್ಬೇಡ, ಅಲ್ಲಿ ಕೂತ್ಕೊ ಹೇಳಿ, ಓಡಿಕೊಂಡು ತಿನ್ನಿ ಹೇಳಿ, ನಿಂತುಕೊಂಡು ತಿನ್ನಿ ಹೇಳಿ, ಬೇಕಾದರೆ ಕುಣಿತ ಭಜನೆ ಹಾಗೆ ಕುಣಿತ ತಿನ್ನುವುದು ಇನ್ನು ಶುರು ಆಗ್ತದೆ. ಕುಣಿತ ತಿನ್ನುವುದೊಂದು ಶುರು ಮಾಡಿ ತೋರಿಸ್ತಾರೆ, ಖುಷಿಯಾಗ್ತದೆ. ಹೀಗೆ ಲಾಡ್ ಬಿಸಾಡಿ ಮಾಡಿ ತಿಂದು ಕುಣಿಯುವುದು ಆಯ್ ಮಾಡೋದು. ಜನರಿಗೆ ಎಂಥದ್ದು ಹೊಸತು ಬೇಕು, ಸತ್ಯವಾದದ್ದು ಸಂಸ್ಕೃತಿಯನ್ನು ಒಪ್ಪಿಕೊಂಡು ಮಾಡಲಿಕ್ಕೆ ಅವರಿಗೆ ಪೂಕುಳಿ ಕೇಳುವುದಿಲ್ಲ. ಎಂತ ಮಾಡುವ ಈಗ? ಇವ್ರು ಹೇಳ್ತಾರೆ ದ್ವಿಜಬಂಧುಗಳಿಗೆ ಅಂತ, ನೀವೇನು ಕೇಳ್ಕೊಂಡಿದ್ದೀರಿ, ಯಾರು ನಿಮ್ಮನ್ನು ಹೊರಗಿಟ್ಟಿದ್ದಾರೆ, ನೀವಾಗಿ ಏನು ಹೊರಗೆ ಹೋಗುವಾಗಿ ಮಾಡಿಕೊಂಡ್ರಿ, ಓದುವುದರಲ್ಲಿ ಮಾತ್ರ, ಸಭೆಗೆ ಬರುವುದರಲ್ಲಿ ಮಾತ್ರ, ಚಿಂತನೆ ಕೇಳುವುದರಲ್ಲಿ ಮಾತ್ರ ನಿಮಗೆ ಮುಕ್ತವಾದ ಬಾಗಿಲು. ಯಾರು ಹೇಳಿಕೊಡುವುದಿಲ್ಲ, ಹೇಳಲಿಕ್ಕಿಲ್ಲ. ಹೇಳಿಕೊಟ್ಟದ್ದರಿಂದ ಹೇಳಿಕೊಟ್ಟವ ಮೈಲಿಗೆ ಆಗುವುದಿಲ್ಲ, ಪುಣ್ಯಾತ್ಮ. ಯೋಚನೆ ಮಾಡಿಕೊಳ್ಳಿ, ಎಷ್ಟು ಜೋರಿದೆ ನಮ್ಮ ಸಂಸ್ಕೃತಿ ನೋಡಿ. ಕಲಿಯುವುದರಲ್ಲಿ ಬಂದಾಗ ಯಾವನಿಗೂ ಆಸೆ ಇದ್ದವನಿಗೆ, ಪ್ರಶ್ನೆ ಇದ್ದವನಿಗೆ ಹೇಳುವುದೇ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ. ತಿಳಿದವರು ಅಷ್ಟು ಮುಕ್ತರು. ಓಪನ್ ಯೂನಿವರ್ಸಿಟಿ ಇದ್ದಾಗೆ ಯಾರು ಕೇಳಬೇಕು ಅಂತ ವ್ಯಕ್ತಿ ನೋಡಿ, ನಾನು ಎಷ್ಟೋ ಸರ್ತಿ ಹೇಳೋದನ್ನು ಕರೆಕ್ಟನ್ನಾಗಿ ಕೇಳಬೇಕು ಹೇಳುವ ನಾನು. ಹೊರಗಿನಿಂದ ಪ್ರಶ್ನೆಗಳು ಪರದೆ ಆಚೆಗೆ ಬರಬೇಕು, ಪರದೆ ಈಚೆ ಕೂತು ಉತ್ತರಗಳು ಬರಬೇಕು. ಹಾಗೆ ಯಾರು ಕೇಳ್ತಾರೆ, ಹೇಗೆ ಕೇಳ್ತಾರೆ, ಯಾಕೆ ಕೇಳ್ತಾರೆ, ವಿಷಯ ಇಲ್ಲ. ವಿಷಯ ಬೇಕು, ಉತ್ತರ ಅಷ್ಟೇ. ಪ್ರಶ್ನೆ ಮತ್ತು ಉತ್ತರ ಬಹಳ ಸೊಗಸಾದ ಸಂಗತಿ. ಇವತ್ತು ಯಾವ ಋಷಿಗಳು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ನಾವು ಹುಡ್ಕೊಂಡು ಹೋದರೂ ಋಷಿಗಳು ನಮ್ಮ ಕಣ್ಣಿಗೆ ಸಿಗುವುದಿಲ್ಲ. ಯಾಕೆ ಗೊತ್ತುಂಟು ಅವರಿಗೆ ಸಿಗುವುದಿಲ್ಲ ಯಾಕೆ ಅಂತ? ನಾವು ಹೋಗಿ ಕೇಳಿದರೆ ಅವರ ಹತ್ರ ಒಂದು ಕೊಪ್ಪರಿಗೆ ಕೊಡ್ತೀರಾ ಕೇಳೋದು ನಾವು. ಮತ್ತೊಂದು ಗೌರ್ಮೆಂಟ್ ಉದ್ಯೋಗ ಸಿಗ್ತದೆ ನಮಗೆ, ಮಾಡ್ತೀರಾ? ಅವ್ರಿಗೆ ಗೊತ್ತುಂಟು ನಮ್ಮದು ನಟ್ಟುವುದು ಎಷ್ಟು ಹೇಸಿಗೆದ್ದು ಅಂತ, ಅದಕ್ಕೆ ಅವರು ಸಿಗುವುದೇ ಇಲ್ಲ ನಮಗೆ. ನೀವು ಕಲಿಬೇಕು ಅಂತ ಹೋಗ್ತೀರಾ, ಖಂಡಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ಋಷಿಗಳು ಬರ್ತಾರೆ. ನೀವು ಗುಹೆಯೊಳಗೆ ಓಡಬೇಕಾಗಿಲ್ಲ. ನೀವು ಹೊತ್ತಗೆ ತೆಗಿತೀರಿ ಅಂತಾದರೆ, ತಲೆಗೆ ಮ್ಯಾಚ್ ಮಾಡ್ತೀರಿ ಅಂತಾದರೆ, ಖಂಡಿತವಾಗಿಯೂ ಋಷಿಗಳು ನಿಮ್ಮ ಮನೆ ಬಾಗಿಲಿಗೆ ಇದ್ದಾರೆ, ಹಿಡ್ಕೊಂಡು ಹೋಗಲಿಕ್ಕಿಲ್ಲ. ಹಾಗೆ ಅಷ್ಟು ಖುಷಿಯಲ್ಲಿ ಗ್ರಂಥದ ರಾಶಿಯನ್ನು ನಮ್ಮ ಮುಂದೆ ವೇದವ್ಯಾಸರಿಟ್ಟರು. ಒಂದು ಸಾಕು ಹೇಳೋದು ನಾನು, ಮಹಾಭಾರತ ಒಂದು ಸಾಕು ಬದುಕಿನಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೂ, ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೂ, ಸಾಯುವವರೆಗೂ ಬೇಕಿದ್ದರೆ. ಇನ್ನೆಷ್ಟು ಬೇಕು ಅಂತ ಇದು ಒಂದು ಲೆಕ್ಕ ಹೇಳಿದ್ದ ನಾನು ಪುಣ್ಯಕ್ಕೆ. ಇನ್ನು ಉಳಿದದ್ದೆಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ. ಇದು ಕೊಟ್ಟದ್ದನ್ನೇ ಗಮ್ಮತ್ತಲ್ಲಿ ಹೇಳ್ತೇನೆ. ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಘ ಅಂತ. ಕೆಲಸ ಕೆಲಸ ಅಂತ ಹೇಳಿಕೊಂಡು ಪೂರ್ತಿ ದಿನ ಒದ್ದಾಡುವವರಿಗೆ ಈ ಒದ್ದಾಟದಿಂದ, ಜಂಜಾಟದಿಂದ ಹೊರಗೆ ಹೋಗಲಿಕ್ಕೆ ಅತ್ಯದ್ಭುತವಾದ ಚಿಂತನೆ ಇದು. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಇದು ಕೃಷ್ಣನ ಗೀತೆಯ ಕತೆ. ಅರಿವು ಎನ್ನುವುದು ಏನು ಮಾಡ್ತದೆ ಹೇಳಿದರೆ, ಇನ್ನೇನೆಲ್ಲ ಮಾಡ್ತೀಯ ಪ್ರತಿನಿತ್ಯದ ಕೆಲಸಗಳು ಅದೆಲ್ಲವೂ ಮಾಯ ಆಗ್ತದೆ, ಕಳೆದೋಗ್ತದೆ, ಸಂಕಲೆ ಆಗುವುದಿಲ್ಲ, ನಿನ್ನನ್ನು ಬಂಧಿಸುವುದಿಲ್ಲ, ನಿನ್ನ ಬೆನ್ನ ಹಿಂದೆ ಅದು ಬಂದು ಚುಚ್ಚುವುದಿಲ್ಲ. ಒಂದು ಮಾಡಿದ್ದಕ್ಕೆ ಇನ್ನೊಂದು ಕ್ರಿಯೆಗೊಂದು ಪ್ರತಿಕ್ರಿಯೆ, ಇದು ಮಾಮೂಲಿ ನಿಯಮ. ಇದು ಎಲ್ಲರಿಗೂ ಗೊತ್ತಾದದ್ದು ಭೌತವಾದ ವ್ಯವಸ್ಥೆ ಇದು. ನಾವು ಉಂಡರೆ ಮತ್ತು ನಾವು ಒದ್ದಾಡಲಿಕ್ಕೆ ಉಂಟು, ನಮಗೆ ಗೊತ್ತುಂಟು. ಕ್ರಿಯೆಗೊಂದು ಪ್ರತಿಕ್ರಿಯೆ, ಒಳಗೆ ಕೆಲಸ ಆಗಲಿ ಶುರುವಾಗ್ತದೆ. ನೀವು ಎಷ್ಟು ಕಡಪೆಯಲ್ಲಿ ಅರೆದು ಅಥವಾ ಗ್ರೈಂಡರಲ್ಲಿ ñಕ್ಪೆ ಮಾಡಿ ಬಾಯೊಳಗೆ ಹಾಕ್ಕೊಂಡ್ರು ಒಳಗೊಂದು
ಗ್ರೈಂಡರ್ ಇದೆ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಕೃಷ್ಣ ಹೇಳ್ತಾನೆ. ನಾನಿದ್ದೇನೆ ಒಳಗೆ ಕೆಲಸ ಮಾಡ್ತೇನೆ. ಸೂಪರ್ವೈಸರ್ ಅವ ಅಂತೆ, ಬಟ್ಲರ್ ಇದ್ದಾಗ್ಯವ. ಪ್ರಾಣಾಪಾನ ಒಳಗೆ ಉಳ್ಳಿರಿಸಿಕೊಂಡು 2 ಕಲ್ಲಲ್ಲಿ ñಪ್ಪೆ ಮಾಡ್ತಾ ಅಲ್ಲಲ್ಲಿಗೆ ಬೇಕಾದ್ದನ್ನು ಕಳಿಸಿಕೊಡ್ತಾ ಇದ್ದಾನೆ. ಒಂದು ಕ್ರಿಯೆ ಆದದ್ದಕ್ಕೆ 100 ಕ್ರಿಯೆ ಆಗ್ತದೆ ಒಳಗಿಂದ. ರಕ್ತಕ್ಕೆ, ಮಾಂಸಕ್ಕೆ, ಮೇಧಸ್ಸಿಗೆ, ಅಸ್ಥಿಗಟ್ಟಿ ಆಗಲಿಕ್ಕೆ, ಪುಷ್ಟಿ ಬರಲಿಕ್ಕೆ, ನಮಗೆ ತೇಗು ಬರಲಿಕ್ಕೆ, ಮತ್ತು ಕೆಲವರಿಗೆ ತೇಗಾಗಲಿಕ್ಕೆ ಜಾಗ ಇರುವುದಿಲ್ಲ, ಅಷ್ಟು ತುಂಬಿಸಿರ್ತಾರೆ ಅವರು ಒತ್ತಡ ಹಾಕಿ. ಅದಕ್ಕೆ ಗಾಳಿ ಹೋಗಲಿಕ್ಕೆ ಜಾಗ ಇರುವುದಿಲ್ಲ, ಅಷ್ಟು ತಿನ್ನಾಗಿ. ಆದರೂ ದೇವರು ಜಾಗ ಮಾಡಿ ಸರಿ ಮಾಡಿ ಅವನದ್ದು ಪ್ರಾಣಾಪಾನ ಸಮ ಮಾಡಿ ಕಳಿಸಿಕೊಡ್ತಾನೆ. ಹಾಗಾಗಿ ಬಹಳ ಖುಷಿಯಲ್ಲಿ ಇಡೀ ದಿನ ಕೆಲಸ ಮಾಡಿ ಸೋತು ಹೋದವನಿಗೆ, ಒಂದಿಷ್ಟು ಪಾಪದ ಮೂಟೆಯನ್ನು ಹೊತ್ತವನಿಗೆ, ಮಗದೊಂದಷ್ಟು ಜನ್ಮಕ್ಕೆ ಬರುವಷ್ಟು ಕರ್ಮಗಳನ್ನು ಮಾಡಿಕೊಂಡವನಿಗೆ ಬಿಡುಗಡೆಗಾಗಿ ಸಿದ್ಧಾಂತ ಚಿಂತನೆ. ಜ್ಞಾನ ಯಾಕೆ ಬೇಕು ಕೇಳಿದರೆ ಕೃಷ್ಣ ಹೇಳ್ತಾನೆ, ಕಲಿಯುವುದು ಏಕೆ, ಓದುವುದೇನನ್ನು ಕೇಳಿದರೆ ಇಷ್ಟಕ್ಕೆ. ನೀನು ಮಾಡಿಕೊಂಡ ಕರ್ಮ ಪ್ರಪಂಚದಿಂದ ನೀನು ಹೊರಗೆ ಬರಬೇಕು, ದಾರಿ ಇಲ್ಲ. ಒಂದು ದೃಷ್ಟಿಯಿಂದ ವ್ಯೂಹದೊಳಗೆ ಬಿದ್ದಾಗೆ ನಾವು, ಬಾಗಿಲು ಸಿಗುವುದಿಲ್ಲ. ಬಾಗಿಲಿಷ್ಟೇ ಜ್ಞಾನ, ಅರಿವು. ಜ್ಞಾನಾಗ್ರಹಿ ಸರ್ವಕರ್ಮಾಣಿ. 23 ಗಂಟೆಯಲ್ಲಿ ಮಾಡಿದ ಅನ್ಯಾಯವನ್ನು 1 ಗಂಟೆಯಲ್ಲಿ ಪರಿಮಾರ್ಜನೆ ಮಾಡಲಿಕ್ಕೆ ಜ್ಞಾನ ಸತ್ರ. 23ರಲ್ಲಿ ಒಂದು 8 ಗಂಟೆ ಮಲಗಿರ್ಬೋದು ನಾವು, ಆದರೆ ಮಲಗಿದ್ರು ಸುಮ್ಮನೆ ಇರುವುದಿಲ್ಲ. ಅಕ್ಕಪಕ್ಕದಲ್ಲಿದ್ದವರ ಮೇಲೆ ಕೈಕಾಲು ಬಿಸಾಡಿರ್ತೇವೆ, ಒಂದಿಷ್ಟು ಪರಿಸರವನ್ನು ಉಸಿರಿನಿಂದ ಹಾಳು ಮಾಡಿರ್ತೇವೆ, ಒಂದಷ್ಟು ಗೊರಕೆ ಹಾಕಿ ಏನು ಶಬ್ದ ಮಾಲಿನ್ಯ ಬಂದಿರ್ತದೆ, ಮತ್ತು ಏನೊಂದು ಆಗ್ತದೆ, ಆಗುವುದಿಲ್ಲ ಅಲ್ಲ. ಇದರಲ್ಲಿ ಹೋಗಲಿ, ಏನಾದರೂ ಉಳಿದ ಗಂಟೆಗಳುಂಟಲ್ಲ, ಅದರಲ್ಲಿ ಆದರೂ ಕ್ರಿಯೆ ಮಾಡ್ತಾ ಇರ್ತೇವಲ್ಲ. ಏನು ಮಾಡದಿದ್ದು ಎಚ್ಚರ ಇದ್ದಾಗ ಮನಸ್ಸಿನಲ್ಲೆಲ್ಲ ಇರ್ತದಲ್ಲ ವ್ಯಾಪಾರಗಳು, ಇನ್ನೊಬ್ಬರು ಹಾಳಾಗಲಿ ಹೇಳುವಂಥದ್ದು, ಮತ್ತೊಂದಿಷ್ಟು ಯೋಚನೆಗಳು ಬರುವಂಥದ್ದು. ಹಾಗಾಗಿ ಇವನ್ನೆಲ್ಲ ಮಾನಸಿಕ, ವಾಚಿಕ, ಕಾಯಿಕವಾದ ವ್ಯಾಪಾರಗಳಿಗೆಲ್ಲ ಒಂದು ಕೊನೆ ಹಾಕಲಿಕ್ಕೆ ಜ್ಞಾನ ಎನ್ನುವುದು ಬೇಕು ಅಂತಾನೆ. ತಿಳುವುದು ಯಾಕೆ ಅಂತ ಹೇಳೋದು ಕೃಷ್ಣನ ಬಾಯಲ್ಲಿ ಕೇಳಬೇಕು, ಎಷ್ಟು ಚೆನ್ನಾಗಿರ್ತದೆ. ಅರ್ಜುನನಿಗೆ ಹೇಳ್ತಾನೆ, ನಾನು ಯುದ್ಧ ಮಾಡಬೇಕಲ್ಲ, ಮಾಡು ಮಾರಾಯ, ಮತ್ತು ನೀನದು ಪಾಠ ಯಾಕೆ, ಅದು ಕೇಳಿದರೆ ಯುದ್ಧ ಸಮ ಆಗ್ತದೆ ಅಂದ. ಹೌದಲ್ಲ, ಮತ್ತು ಎಂತ ಮಾಡಿದರೂ ಆರಾಮವಾಗಿ ಮಾಡಲಿ, ಫ್ರೀ ಅಂತಾರೆ, ಫ್ರೀನೆಸ್. ಅರಿವು ಇದ್ದವನಿಗೆ ಆರಾಮವಾಗಿ ಕೆಲಸ ಮಾಡಲಿ, ಟೆನ್ಷನ್ ಇಲ್ಲ, ಭಾಳ ಖುಷಿಯಲ್ಲಿ ಇರ್ತದೆ. ತಿಳ್ಕೊಳ್ಬೇಕು ಅಂತಾನವ. ತಿಳಿಯುವವನು ಯಾವತ್ತೂ ಫ್ರೀ ಆಗಿರ್ತಾನೆ. ಯಾಕೆ, ಅವನಿಗೆ ಎಲ್ಲಿಯೂ ವೇಗ ಆಗುವುದಿಲ್ಲ, ಅಂದರೆ ಸಂಶಯ ಬರುವುದಿಲ್ಲ, ಅಲ್ಲಾಡೋದಿಲ್ಲವ, ಅಲ್ಲಾಡನ್ ಯಾವುದಕ್ಕೂ. ಭಾಳ ಚೆನ್ನಾಗಿರುತ್ತೆ. ಅದ್ಭುತವಾದಂಥ ಧೈರ್ಯ, ಸ್ಥೈರ್ಯ, ಕಾನ್ಫಿಡೆನ್ಸ್, ಕನ್ವಿಕ್ಷನ್ ಇರಲಿಕ್ಕೆ ಹೋಗಿ ಆಗಿರ್ತದೆ. ಹೀಗೆ ಭಾಳ ಚಂದವಾಗಿ ಕರ್ಮಶ್ರೇಯಸಿ ಮೂಢಾನಂ ಶ್ರೇಯಂ ಭವೇದಿಹ ಇದು ಭಾರತಂ ಅಖ್ಯಾನಂ ಕೃಪಯ ಮುನಿನಾಕೃತಿ. ಕರ್ಮತಂತ್ರದಿಂದ ಬಿಡುಗಡೆಗಾಗಿ ಈ ಸೊಲ್ಲು ಕೊಟ್ಟಿದ್ದೇನೆ ಇಂಥವರಿಗೆ ಸಮರ್ಪಣೆ ಅಂತ. ಯಾರು ಇವತ್ತಿನವರೆಗೆ ವೇದವ್ಯಾಸರ ಕೊಡುಗೆಯನ್ನು ಸಮರ್ಪಣೆ ಮಾಡಿದ ವ್ಯಕ್ತಿಗಳು ಯಾರು ಅಂತ ಹೇಳಲಿಕ್ಕೆ ಹೋಗಲಿಲ್ಲ, ಕೈ ಹಿಡಿಯುವವರು ಯಾರು ಅಂತ ಕರೆದುಕೊಡಲಿಲ್ಲ. ಇದು ಒಂದು ಶಾಸ್ತ್ರ ಅತ್ಯಂತ ಎತ್ತರವಾದದ್ದು ಅಂತ. ಆದರೆ ಇದರ ಒಟ್ಟಿಗೆ ವೇದವ್ಯಾಸರು ಹೇಳ್ತಾರೆ, ನಾನು ಮತ್ತೆ ಸಣ್ಣ ಸಣ್ಣ ಹೊತ್ತಗೆಗಳನ್ನು ಕೊಟ್ಟಿದ್ದೇನೆ, 18 ಪುರಾಣಗಳು ಅಂದ. ಸಮಷ್ಟಿಯಾಗಿ ಪುರಾಣ ಎನ್ನುವುದೊಂದು ಶಾಸ್ತ್ರ ಭಾರತದಲ್ಲಿ ಇದೆ ಅಂದರೆ ಕಣಮುಚ್ಚಿ ಕೇಳಬಹುದು, ಪುರಾಣದಲ್ಲಿ ಹೇಳಿದೆ ಅಂದರೆ ಅದ್ಭುತವಾಗಿ ಹಿಡಿಬಹುದು. 18 ಪುರಾಣಗಳು. ಮಹಾಭಾರತ ದೊಡ್ಡದಾಯಿತು ಅಂತ ಲಕ್ಷ ಅಂತ ಹೇಳಿದರೆ, ಸಣ್ಣ ಸಣ್ಣದು ಅಂತ ಹೇಳಿ ಪೀಸ್ ಪೀಸ್ ಮಾಡಿ 18 ಪುರಾಣಗಳನ್ನು ಕೊಟ್ಟಿದ್ದಾರೆ. ಕೆಲವಲ್ಲಿ 10,000, ಕೆಲವಲ್ಲಿ 8,000, ಕೆಲವಲ್ಲಿ 18,000, 20,000, 22,000, 80,000, 50,000 ಶ್ಲೋಕಗಳ ಕಂತೆಗಳು. ಒಟ್ಟು 18 ಪುರಾಣಗಳು, ಒಟ್ಟು ಮೊತ್ತ 4 ಲಕ್ಷ ಶ್ಲೋಕ. ಈಗ ಅದು ಕಷ್ಟ. ಮತ್ತು ಇದು 1 ಲಕ್ಷ ಶ್ಲೋಕ, ಅದು 4 ಲಕ್ಷ ಶ್ಲೋಕ. ವೇದವ್ಯಾಸರು ನಮಗೆ ಕೊಟ್ಟ ಬಳುವಳಿ ಒಟ್ಟು 5 ಲಕ್ಷ ಶ್ಲೋಕತ್ತು. ನೋಡಲೇಬೇಕಾದ ಕೃತಿ. ವೇದದ ಬದಲಿಗೆ ಇಟ್ಟದ್ದು, ಅರ್ಥ ಆಗುವಂಥದ್ದು. ಕಥೆಯ ಮಾಧ್ಯಮದಲ್ಲಿ ಕೊಂಡಿಗಳನ್ನು, ಜ್ಞಾನದ ಕೊಂಡಿಗಳನ್ನು ಅವರು ಬೆಸೆದಿದ್ದಾರೆ. ಪುರಾಣಗಳು ಅಂದರೆ ಹಾಗೆ ಕೇಳ್ತಾ ಇದ್ದರೆ ಭಾರೀ ಖುಷಿ ಇರ್ತದೆ. ಅದೂರಿಯಾಗಿ ಎಲ್ಲೆಂದೆಲ್ಲಿಗೆ ಓಡ್ತಾ ಇರ್ತದೆ ಕಥೆಗಳ ಲಿಂಕ್ಸ್ಗಳೆಲ್ಲ. ಎಲ್ಲರೂ ಜೀವಂತ ಪಾತ್ರರೇ, ಯಾರೂ ಹೊಸತ್ತು ಇಲ್ಲೋ, ಅದು ಯಾವುದೇ ಒಂದು ಕಾಲ್ಪನಿಕ ಅಲ್ಲ. ನಡೆದ ಘಟನೆಗಳನ್ನೇ ಬಹಳ ಚಂದವಾಗಿ ಹೇಳುವ ಸೊಲ್ಲುಗಳು ಅಷ್ಟೇ ಕಮ್ಮಿ ಹೊರತು ನಡೆದದು ಕಂಡಾಬಟ್ಟು. ರಾಮರಾಜ್ಯ ಖುಷಿ ಪಡುತ್ತೇವೆ, ಹೇಳಿಕೊಳ್ಳುತ್ತೇವೆ. ಎಷ್ಟು ಸಮಯ ಇತ್ತು ವಾಸ್ತವವಾಗಿ. 11 ಸಹಸ್ರಾಣಿ ಅಂತಾನೆ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಅಂತಾನೆ. 11,000 ವರ್ಷಗಳ ಕಾಲ ರಾಮ ರಾಜ್ಯಭಾರ ಮಾಡಿದ್ದಾನೆ ಇದೇ ಅಯೋಧ್ಯೆಯಲ್ಲಿ, ಇದುವೇ ತಾಣದಲ್ಲಿ, ಸರಯುವ ದಡದಲ್ಲಿ. ಎಷ್ಟು ಲಾಂಗ್ ಪೀರಿಯಡ್ ನೋಡಿ. ಅಷ್ಟು ಸಮಯ ರಾವಣನ ಗುದ್ದಿದ್ದೇ ಅಲ್ಲವಾ ಹೇಸಿಗೆ. ಮತ್ತು ರಾವಣನ ಪೆಟ್ಟುಬುಡೆ ಯಾವಾಗ ಗೊತ್ತುಂಟ? ವಿಶ್ವಾಮಿತ್ರ ಬಂದ ತಾಟಕೆಯನ್ನು ಮುಗಿಸಬೇಕು ಅಂತ, ಯಜ್ಞದ ರಕ್ಷಣೆ ಅಂತ. ಸರಿ, ದಶರಥ ಹೇಳ್ತಾನೆ ನಾನು ಬರ್ತೇನೆ ಅಂತ. ನೀನೆಂಥ ಕರ್ಮಕ್ಕೆ ಅಂದ.
ಅಲ್ಲ ನಾನು ಬಿಲ್ಲೋಜ ಎಷ್ಟು ವರ್ಷ 60,000 ಆಯ್ತು ನನಗೆ, 60,000ದ ಮುದುಕ ನೀನು ಬೇಡ ಅಂದ. ನೋಡಿ ಅವನಿಗೆ 60,000 ಆಗಿದೆ ವರ್ಷ ರಾಜ್ಯಭಾರ ಮಾಡಿ, ಬೇಡ ಅಂದ. ಮತ್ತು ನನಗೆ ಮಗನನ್ನು ಕಳಿಸು ಅಂದ. ಊನ ಷೋಡಶ ವರ್ಷೀಯ ರಾಮೋ ರಾಜೀವಲೋಚನ, ಕಣ್ಣು ನೋಡವನದ್ದು ಮಿಣಿಮಿಣಿ ಉಂಟು ಚಿಂಚಂದ ನೋಡು, 16 ವರ್ಷ ಆಗಲಿಲ್ಲ ಅವನಿಗೆ, ಅವನು ಬೇಕಾ ನಿನಗೆ, ಬರೋದಿಲ್ಲವ ಅಂದ. ಅಂತಾನೆ ವಿಶ್ವಾಮಿತ್ರ. ಹೆದರಿ ಹೋದ ಇವ ದಶರಥ. ವಿಶ್ವಾಮಿತ್ರ ಅಂದಾಗ ಆಯ್ತಾಯ್ತು ಕಳಿಸ್ತೇನೆ ಅಂದ. ಕಳಿಸು. 16 ವರ್ಷದ ರಾಮ ಲಕ್ಷ್ಮಣ ವಿಶ್ವಾಮಿತ್ರನೊಟ್ಟಿಗೆ ಹೋದತ್ತು. ತಾಟಿಗೆ ಮುಗಿದ್ಲು, ಅಲ್ಲಿಂದ ಮಿಥಿಲೆಗೆ ಹೋದ, ಸೀತೆ ಮದುವೆ ಆಯಿತು, ಅಲ್ಲಿಂದ ಸೀದಾ ಅರಮನೆಗೆ ಬಂದ. 12 ವರ್ಷ ಅರಮನೆಯಲ್ಲಿ ಇದ್ದ. 28 ವರ್ಷ ಆಗಿದೆ ರಾಮನಿಗೆ. ಆಗ ದಶರಥ ಹೇಳ್ತಾನೆ, ಒಳ್ಳೆ ಪಾಪ್ಯುಲರ್ ಆಗಿದ್ದಾನೆ, ಯಜ್ಞ ರಕ್ಷಣೆ ಎಲ್ಲ ಮಾಡಿ ಬಂದಿದ್ದಾನೆ, ಅಸ್ತ್ರಗಳೆಲ್ಲ ವಿಶ್ವಾಮಿತ್ರ ಕೊಟ್ಟಿದ್ದಾರೆ, ಈಗ ಇವನನ್ನು ರಾಜ್ಯ ಮಾಡುವ ಅಂತ ಯೋಚನೆ ಮಾಡಿದ. ಅಷ್ಟೊತ್ತಿಗೆ ವರದ ಗಲಾಟೆ ಆಯಿತು, ಕಾಡಿಗೆ ಹೊರಟ. 28ರ ಹರೆಯದಲ್ಲಿ ರಾಮ ಕಾಡಿಗೆ ಹೋಗಿದ್ದಾನೆ. 14 ವರ್ಷದ ನಂತರ ಮತ್ತೆ ಅಯೋಧ್ಯೆ ಅರಸನಾಗಿದ್ದಾನೆ. ಎಂತ ಮಾಡಿ? ರಾವಣನನ್ನು ಮುಗಿಸಿ. ಮತ್ತೆಂಥದ್ದು ಕರ್ಮ ಖಾಲಿ. ಎಷ್ಟಾಯ್ತು ಅವನಿಗೆ? 42 ವರ್ಷ ಆಯಿತು. 42 ವರ್ಷದ ರಾಮ ರಾಜ್ಯಭಾರವನ್ನು ಶುರು ಮಾಡಿದರೆ ಅಲ್ಲಿಗೆ ಯುದ್ಧಕಾಂಡ ಎಲ್ಲ ಮುಗಿದಿದೆ. ಉತ್ತರಕಾಂಡದಲ್ಲಿ ಎಂಥದ್ದು ಉತ್ತರ ಇಲ್ಲ, ಅದು ಕಡೆಯದ್ದು ಒತ್ತರೆ ಆಗ್ತದೆ ಅಷ್ಟೇ. ಚೂರು ಲಾಸ್ಟ್ ಅಶ್ವಮೇಧ ಆಗದ್ದು, ಲವಣಾಸನ ಸಂಹಾರ, ಮಧುರೆ ನಿರ್ಮಾಣ, ಇಂಥದ್ದೆಲ್ಲ ಬರ್ತದೆ ಲಾಸ್ಟ್ ಪೀರಿಯಡ್ಸ್. 11,000 ವರ್ಷದ ಕಥೆಯಲ್ಲಿ ಉಂಟು ಜಂಪ್, ಅದು ಅಧ್ಯಯನ. ಅದರಿಂದ ಜ್ಞಾನಂ ಶರಂಚ ದದತಂ ಪ್ರಿಯಯ ಸಮೇತಂ. ರಾಮನ ಮೂರ್ತಿ ಹೇಗುಂಟು ಕೇಳಿದರೆ ಒಂದು ಕೈಯಲ್ಲಿ ಜ್ಞಾನಮುದ್ರೆ, ಇನ್ನೊಂದು ಕೈಯಲ್ಲಿ ಬಿಲ್ಲು. ಕಲಿಯದವನಿಗೆ ಪೆಟ್ಟಾಗಲಿಕ್ಕೆ ಬಿಲ್ಲು, ಕಲಿಯುವವನಿಗೆ ಒಳ್ಳೆ ವಿದ್ಯೆ. ಶಾಸ್ತ್ರ ಮತ್ತು ಶಸ್ತ್ರ ಯಾವುದು ಆಯ್ಕೆ ನೋಡುವಂಥ ಬುದ್ಧಿ ಇದ್ದವನಿಗೆ ತಿಳಿ ಹೇಳಿದರೆ ಸಾಕು. 11,000 ವರ್ಷವೂ ರಾಮ ರಾಜ್ಯಭಾರದಲ್ಲಿ ಕೂತು ಜನರಿಗೆ ಜ್ಞಾನೋಪದೇಶ ಮಾಡಿದ್ದು. ನಾವು ಕಳೆದು ಬಿಟ್ಟಿದ್ದೇವೆ. ನಿಜವಾಗಿ ರಾಮಾಯಣ ಚಿಂತನೆ ಎಷ್ಟು ಉದ್ದ ಉಂಟು ಕೇಳಿದರೆ, ಇಲ್ಲಿ ಯುದ್ಧಕಾಂಡಕ್ಕೆ ಮುಗಿಯುವಾಗ ವಾಲ್ಮೀಕಿ ಬರೆದ ಸೊಲ್ಲುಗಳಲ್ಲಿ 24,000 ಶ್ಲೋಕ ಆಗ್ತದೆ. 1/4 ಲಕ್ಷ, 1/4 ಲಕ್ಷ ಆಗ್ತದೆ. ಕಾಲೇ ಲಕ್ಷ ಆಗುವುದು. ಮಹಾಭಾರತ 1 ಲಕ್ಷ ಇದೆ, ವೇದವ್ಯಾಸರದ ಪಾಂಡವರ ಚರಿತೆ, ಪುರಾಣಗಳು 18 ಸೇರಿ 4 ಲಕ್ಷ ಇದೆ. ರಾಮಾಯಣ ವಾಲ್ಮೀಕಿ ಮಾಡಿದ್ದು 1/4 ಲಕ್ಷ ಇರೋದು. ಎಲ್ಲಿದ್ದದು? ಖಾಲಿ 42 ವರ್ಷದ ಅಯೋಧ್ಯೆ ಅರಸ ಆಗುವಾಗ, ಮತ್ತು ಕೊನೆದು 4-5 ವರ್ಷ ಆ್ಯಡ್ ಮಾಡಿದ್ದಾನೆ ಇಟ್ಕೊಳ್ಳುವ. ಟೋಟಲಿ ಒಂದು 50 ವರ್ಷದ ಕತೆ ಇರುವುದು ರಾಮಾಯಣ 1/4 ಲಕ್ಷದಲ್ಲಿ. ಇನ್ನು ಉಳಿದ 11,000ದ ಕತೆ ಎಂಥದ್ದು? ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತಾರೆ. 100 ಕೋಟಿ ಶ್ಲೋಕ ಉಂಟು ರಾಮಾಯಣ, ಮೂಲ ರಾಮಾಯಣ. ಅದನ್ನು ಹೇಳಿದವ ಹಯಗ್ರೀವ. ಅದು ನಮಗೆ ಇವತ್ತು ಸಿಗುವುದಿಲ್ಲ. ಅಲ್ಲ, 1 ಲಕ್ಷದ ಮಹಾಭಾರತವೇ ನಮ್ಮ ಕೈಯಲ್ಲಿ ಇಲ್ಲ, 4 ಲಕ್ಷದ ಪುರಾಣ ಒಟ್ಟು ಬಿಡಿ, ಇನ್ನು ನಾವು 1 ಕೋಟಿ 100 ಕೋಟಿ ಒಟ್ಟು ಮಾಡೋದು. 1 ಕೋಟಿ ಬಿಡಿ, 100 ಕೋಟಿ ಇದು ಶತಕೋಟಯ ಅಂತಾರೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ. ರಾಮಚಂದ್ರನ ಚರಿತ್ರೆ 11,000 ವರ್ಷ ರಾಜ್ಯಭಾರ ಮಾಡಿದ್ದು 100 ಕೋಟಿ ಶ್ಲೋಕದ್ದುಂಟು. ಎಲ್ಲಿ ಉಂಟು? ಅದು ಪ್ರವಚನ ಶುರು ಮಾಡಿದರೆ ಸುಮಾರು 15 ಪರ್ಯಾಯಗಳ ಅಲ್ಲ, ಜನ್ಮಗಳ ಪರ್ಯಾಯಗಳವರೆಗೆ ಆಗ್ತದೆ. ಅಂದರೆ ಅಷ್ಟು ಸರ್ತಿ ನಾವು ಹುಟ್ಟಿ ಬಂದು ಒಂಬಲೆ ಶುರು ಮಾಡಿದರೆ ಹೇಳಲಿಕ್ಕೆ ಹೊರಟ್ರೆ ಆ ಸಾಹಸ ಆಗ್ತದೆ ನಮ್ಮಿಂದ. ಆದ್ದರಿಂದ ರಾಮಾಯಣ ಮುಚ್ಚೇ ಇಟ್ಟಿದ್ದೇವೆ ನಾವು, ಬೇಡವೇ ಅಂತ. ನೋಡಿ, ಶಾಸ್ತ್ರ ಮಾತಾಡೋದಿಲ್ಲ, ಅದು ಕೇಳಿದ್ದು ನಾನು. ಇನ್ನೊಂದಿದ್ದರೆ ರಾಮಾಯಣ, ಅದು ಮುಚ್ಚಿದ್ದೇವೆ, ಬಿಚ್ಚಲಿಕ್ಕೆ ಬರುವುದಿಲ್ಲ. ಅದನ್ನು ತೆರೆದಿಟ್ಟದೀಗ ಮಹಾಭಾರತ ಒಂದೇ ನಮ್ಮ ಕೈಯಲ್ಲಿ. ಪುರಾಣಗಳು ಹಾಗೇ ಇವೆ, 18 ಆಗಲಿಕ್ಕೆ ಹೋಗಿ. ಇನ್ನೆಷ್ಟಾಯಿತು? 1 ಆಯಿತು, 2 ಆಯಿತು, 3 ಆಯಿತು. ಮಹಾಭಾರತ ಆಯಿತು, ಜೊತೆಯಲ್ಲಿ ಪುರಾಣಗಳಾದವು, ಮತ್ತು 3ನೇದ್ದು ಮೂಲ ರಾಮಾಯಣ ಆಯಿತು. ಅದಕ್ಕೆ ಮೂಲ ರಾಮಾಯಣ ಹೆಸರು ಕೊಡೋದು. ಇದೆಲ್ಲ ಹೊರಗೆ ಬಂದದ್ದು ಚೂರ ಯುದ್ಧ ರಾಮಾಯಣ ಇದು ಒಂದು ದೃಷ್ಟಿಯಲ್ಲಿ ಹೆಚ್ಚಿಲ್ಲ. ಇದರಲ್ಲಿ ಯುದ್ಧದ್ದೇ ಘೋಷಿ, ಅಲ್ಲಿಗೆ ಮುಗಿಯಿತು. ಯುದ್ಧಕಾಂಡದಲ್ಲಿ ನಮ್ಮದು ಆಗ್ತದೆ, ಮತ್ತು ಸ್ವಲ್ಪ ಉತ್ತರಕಾಂಡ. ಇದು ಆಗಲ್ಲ ಮೂಲ ರಾಮಾಯಣ. ಇನ್ನು ಆಚೆಗೆ ನೋಡಿದರೆ ಇನ್ನೂ ದೊಡ್ಡ ಸಂಗತಿ, ಅದು ಪಂಚರಾತ್ರ, ಶತಕೋಟೆ ಪಂಚರಾತ್ರಂ. ನಿಜವಾಗಿ ಪಂಚರಾತ್ರ ಎಷ್ಟು ದೊಡ್ಡದು ಸಂಹಿತೆಗಳು ಕೇಳಿದರೆ ಅದು 100 ಕೋಟಿ ಉಂಟು. 100 ಸಂಹಿತೆಗಳುಂಟು, ಅದರಲ್ಲಿ 106 ಸಂಹಿತೆಗಳುಂಟು. ಕೆಲವು ಸಿಗ್ತವೆ ಇವತ್ತು, 30-40 ಸಂಹಿತೆಗಳು ಸಿಗ್ತವೆ. ಪಾದ್ಮ ಸಂಹಿತೆ, ಶ್ರೀಪ್ರಶ್ನ ಸಂಹಿತೆ, ಈಶ್ವರ ಸಂಹಿತೆ, ಈಶಾನ ಸಂಹಿತೆ, ಐರ್ಬುದ್ಧ ಸಂಹಿತೆ, ವೈಖಾನ ಸಂಹಿತೆ ಅಂತ ಹೇಳಿಕೊಂಡು ವೈಯಾಯ ಸಂಹಿತೆ, ಉಪೇಂದ್ರ ಸಂಹಿತೆ, ಕೆಲವು ಎಲ್ಲ ಸಿಗ್ತವೆ. ಐರ್ಬುದ್ಧ ಸಂಹಿತೆ, ಕಪಿಂಜಲ ಸಂಹಿತೆ, ಅಗಸ್ತ್ಯ ಸಂಹಿತೆ ಎಲ್ಲ, ವಿಶ್ವಾಮಿತ್ರ ಸಂಹಿತೆ, ನಾರಾಯಣ ಸಂಹಿತೆ, ಪಾದ್ಮ ಸಂಹಿತೆ, ಇಂಥದ್ದು ಕೆಲವು ಸಿಗ್ತದೆ. 35 ಸಂಹಿತೆಗಳು ಇವತ್ತು ಸಿಗ್ತವೆ. ಮೊನ್ನೆಗೆ ನಾನು ಹುಟ್ಟುವಾಗ ಒಂದು 4-5 ಮಾತ್ರ ಸಿಗ್ತಿತ್ತು. ಈಗ ಅದನ್ನು ಹೆಚ್ಚು ಹೊರಗೆ ತಂದಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. 100 ಗಟ್ಟಲೆ ಸಂಹಿತೆಗಳಿವೆ.
ಅದರಲ್ಲಿ ಪೂರ ಆಗಲಿಲ್ಲ, ಅದರದ್ದು ಕೇವಲ ಸಂಗ್ರಹ. ಅದು ನಿಜವಾಗಿ ಒರಿಜಿನಲ್ 100 ಕೋಟಿ ಶ್ಲೋಕ ಇದೆ, ಅದು ಆಗುವುದಿಲ್ಲ. ಪಂಚರಾತ್ರ ಸಿಗುವುದಿಲ್ಲ, ಮೂಲ ರಾಮಾಯಣ ಇಲ್ಲ. ಮತ್ತು ಪುರಾಣಗಳು ವೇದವ್ಯಾಸರು ಕಂಪ್ರೈಸ್ ಮಾಡಿದದು. ವಾಸ್ತವವಾಗಿ ಪುರಾಣಗಳು 100 ಕೋಟಿ ಇದ್ದು ಅದನ್ನು ಅವರು ಎಬ್ರಿಜನ್ನು ನೋಡ್ಸು ಅಂತ ಹೇಳಿ ಕೊಟ್ಟಿದ್ದಾರೆ. ಇರಲಿ, ಆದರೂ ಅದು ಓದುವ. ಅದು ಬಿಟ್ಟರೆ ನಮಗೆ ಖಂಡಿತವಾಗಿ ಮಾತಾಡಿಸುವುದು ಒಂದೇ ಒಂದು ಕೃತಿ ಮಹಾಭಾರತ. ಅದರಲ್ಲಿ ಅತ್ಯಂತ ಸಾರಭೂತವಾದದ್ದು ಗೀತೆ. ಇಷ್ಟರಲ್ಲೇ ನಾವು ಸೋಲ್ತಾ ಇದ್ದೇವೆ ನೋಡಿ. ಈಗ ಕೃಷ್ಣ ಹೇಳಿದ ನೆನಪಾಗ್ತದೆ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ. ಈಗ ಕೃಷ್ಣ ಹೇಳಿದ್ದು ಸರಿ ಉಂಟು, ನಿನಗೆ ಶಾಸ್ತ್ರ ಮಾತಾಡಿಸ್ಲಿಕ್ಕೆ ಬೇಕು, ಇದು ನಿನ್ನನ್ನು ತಿದ್ದುತ್ತದೆ. ಈಗ ನಾವು ಆಚಾರ್ಯರನ್ನು ನೋಡ್ತೇವೆ, ಅಚಿನೋತಿ ಶಾಸ್ತ್ರಾಣಿ, 8 ಶಾಸ್ತ್ರಗಳನ್ನು ನೋಡಿದವ. ಈಗ ದ್ರೋಣ ಎಷ್ಟು ದೊಡ್ಡವ ಅಂತ ಅರ್ಥ ಆಯ್ತು. ಆಗ ಅದಕ್ಕೆ 800 ವರ್ಷ ಅವನಿಗೆ ಆಯುಷ್ಯ ಇತ್ತು. ಆಯುಷ್ಯವನ್ನು ಅವರು ಉಪಯೋಗಿಸಿಕೊಳ್ಳುತ್ತಿತ್ತು ಅಧ್ಯಯನ ಮಾಡುವ ಮೂಲಕ. ಇಷ್ಟೆಲ್ಲ ಗ್ರಂಥಗಳು ನಮ್ಮ ತಲೆ ಮೇಲೆ ಇವೆ. ಹೆಸರಾದರೆ ಇವತ್ತು ಗೊತ್ತಾಯಿತು ಶಾಸ್ತ್ರ ಅಂದರೆ ಏನು ಅಂತ. ಮೊದಲ ಬಾರಿಗೆ ದೇವರನ್ನು ಮಾತಾಡಿಸಬೇಕು ಅನ್ನುವವನಿಗೆ ನಾವು ಕೊಡುವ ಸೂತ್ರ ಏನು ಕೇಳಿದರೆ ಇದುವೇ ಶಾಸ್ತ್ರಯೋನಿತ್ವಾದಂಥ ಶೂಸ್ತ್ರ. ನೀನು ಓದಬೇಕಾದ್ರೆ, ದೇವರನ್ನು ನೋಡಬೇಕಾದ್ರೆ, ಕಲಿಬೇಕಾದ್ರೆ ಶಾಸ್ತ್ರಗಳನ್ನು ಮಾತಾಡಿಸು. ಏನದು ಶಾಸ್ತ್ರಗಳು ಅಂದರೆ ಋಗ್ಯಜು ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರಗ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯವಿಧೀಯತೆ. ಇದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಇನ್ನು ಉಳಿದದ್ದೆಲ್ಲ ಅದು ಡಿವಿಯೇಷನ್ಸ್ಗಳು, ಅದೆಲ್ಲ ನೈವ ಶಾಸ್ತ್ರ. ಮತ್ತು ಕುವರ್ತ್ಮದದ್ದು ಅದು ದಾರಿ ತಪ್ಪಿಸಲಿಕ್ಕೆ ಹೇಳಿತ್ತು. ಸ್ಪಷ್ಟ ಹೇಳ್ತಾರೆ. ನಾವು ಹೇಳ್ತೇವೆ ನಾವು ಹಾಲು ಕುಡಿಬೇಕು ಅಂತ, ಮತ್ತು ಆಲ್ಕೋಹಾಲು ಅದು ನಮ್ಮನ್ನು ತಪ್ಪಿಸಲಿಕ್ಕೆ ಇಟ್ಟದ್ದು. ಬೇಡ ಹೇಳುವುದೊಂದು ಬೇಕಲ್ಲ, ಇದು ಕುಡಿಬೇಕು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಯಾವತ್ತೂ ಹಾಗೆ ಎರಡನ್ನಿಟ್ಟರೆ ಮಾತ್ರ ನಮಗೆ ಗೊತ್ತಾಗುವುದು. ಕಹಿ ತಿನ್ನದೆ ಸಿಹಿ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಹೇಳಿ ಅದನ್ನೇ ತಿನ್ನುವುದಲ್ಲ, ಅದನ್ನೇ ಇಟ್ಟುಕೊಳ್ಳುವುದಲ್ಲ. ಅದನ್ನ ಹಾಳು ಯಾವುದು, ಒಳ್ಳೆಯದು ಯಾವುದು. ಇಡೀ ಪ್ರಪಂಚದಲ್ಲಿ ಸೃಷ್ಟಿ ಯಾಕೆ ಆದದ್ದು ಕೇಳಬೇಡಿ, ಸೃಷ್ಟಿಯಾದಕ್ಕೆ ಜನ ಉಂಟು. ನಾವು ಅದನ್ನು ನಾವೇ ನಿಜವಾಗಿ ಹಾಳು ಮಾಡಿ ಕುಡಿದದ್ದು. ದನ ಕೊಡುವುದು ಹಾಲು, ನಾವು ಕುಡಿಯುವುದು ಹಾಳು. ನಾನು ಯಾವತ್ತು ಹೇಳುವುದುಂಟು, ದನ ನಮಗೆ ಕಾಪಿ ಕೊಡ್ತದ 2 ಗೊಂಡೆ? ಇಲ್ಲಲ್ಲ. ಆಗ ದನಕ್ಕೆ ಬೋಧ ಇದೆ, ಎಂತ ತಿಂದು ಏನು ಕೊಡಬೇಕು ಅಂತ. ನಮಗೆ ಸಮ ಬೋಧ ಇಲ್ಲ, ಎಂತಕ್ಕೆ ಪಡೆದದ್ದನ್ನು ಏನು ಕುಡಿಯುವುದು ಅಂತ. ಆದ್ದರಿಂದ ಹಾಳು ನಾವು, ಪರಿಸರ ಹಾಳಾದದ್ದಲ್ಲ, ಪರಿಸರ ಹಾಳು ಮಾಡಿದ್ದು ಅಂತ ಹೇಳಬೇಕು ನಾವು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳು ನಮ್ಮನ್ನು ತಪ್ಪಿಸಲಿಕ್ಕೆ ಕೆಲವೆಲ್ಲ ರಚನೆ ಆಗಿದ್ದೇವೆ. ಅದನ್ನು ಮುಟ್ಟಬೇಡಿ ಅಂದ್ರೆ ಅವರು, ಅದು ಅಡ್ಡದಾರಿಗೆ ನಿಮ್ಮನ್ನು ಎಳಿತದೆ. ಅದನ್ನು ತುಂಬ ವಸ್ತುಗಳಿವೆ, ಇದಕ್ಕಿಂತ ಬಿಟ್ಟದ್ದೆಲ್ಲ ಸ್ವತ್ತುಗಳು ಅವರಿಗೆ ಗೊತ್ತೇ ಇಲ್ಲ, ಮಾತೇ ಆಡಲಿಲ್ಲ ಅವರು. ಈ ಥರವನ್ನು ಹೇಳಬೇಡಿ, ಅದು ಯಾವುದು ಅಲ್ಲ ಅಂದ್ರೆ ಅವರು. ಇನ್ಯಾವುದು ಇದರ ಹತ್ತಿರ ಬರುವುದಿಲ್ಲ. ಪಂಚರಾತ್ರ ಸಂಹಿತೆಗಳು ಬಿಟ್ಟರೆ ಇನ್ಯಾವುದು ಹತ್ತಿರ ಬರುವುದಿಲ್ಲ. 100 ಕೋಟಿಯಲ್ಲಿ ಅಲ್ಲತ್ತು. ಮೂಲ ರಾಮಾಯಣ ಬಿಟ್ಟರೆ ಇನ್ಯಾವ ರಾಮಾಯಣಗಳಿಗೂ ನಮಗೆ ಹತ್ತಿರ ಮಾತಾಡುವುದಿಲ್ಲ. ಎಲ್ಲ ತಪ್ಪೇ ಬರೆದಿರ್ತಾರೆ ಅವರು, ಹೆಚ್ಚು ಕಡಿಮೆ ಮಾಡಿದ್ದಾರೆ. ಒರಿಜಿನಲ್ ಸೋರ್ಸ್ ಅಲ್ಲ ಅದು, ಅದು ಮುಟ್ಲಿಕ್ಕೆ ಹೋಗಬೇಡಿ ಅಂದು. ವೇದವ್ಯಾಸರ ಮಹಾಭಾರತ ಅದರ ಆಚೆಗೆ ಏನೂ ಇಲ್ಲ. ಅದಕ್ಕೆ ಬಾಲ ಕೊಂಬು ಎಲ್ಲ ಸೇರಿಸಿದ್ದನ್ನು ನಾವು ಕೇಳುವುದಿಲ್ಲ ಅಂದು. ಪುರಾಣಗಳು 18 ಅಲ್ಲದೆ ಇವತ್ತು ಸುಮಾರು ಪುರಾಣಗಳ ಮೇಲೆ ಬಂದಿವೆ, ಎಳೆದು ನಿಂತಿವೆ ಯಾರ್ಯಾರೋ ಹೆಸರುಗಳಲ್ಲಿ. ಅದು ಯಾವುದು ಪುರಾಣಗಳಲ್ಲ ಅಂದರೆ ಇದಿಷ್ಟೇ 18 ಪುರಾಣಗಳಿರುವುದು, ಮಹಾಪುರಾಣಗಳು. ಮತ್ತು ಉಪಪುರಾಣಗಳು 18 ಅಂತ ಅದು ಋಷಿಗಳದ್ದು, ಅದು ವೇದವ್ಯಾಸರದ್ದಲ್ಲ, ಅದು ದೊಡ್ಡ ಸಂಗತಿಯೂ ಅಲ್ಲ. ಇಷ್ಟು ಸಾಕು ಅಂದ್ರೆ ಅವರು ಇದರ ಆಚೆಗೆ ಹೋಗಬೇಡ ಅಂತಾರೆ. ಅದನ್ನು ಅವೈಲೇಬಲ್ ನಮಗೆ ಇವತ್ತಿರೋದು ಮಹಾಭಾರತ ಒಂದೇ, 18 ಪುರಾಣ ಬಿಟ್ಟರೆ. 18 ಪುರಾಣಗಳಲ್ಲಿ ಇಂಟರ್ಪೋಲೇಷನ್ ಜಾಸ್ತಿ ಇವೆ, ಯಾರದ್ದು ಕೈವಾಡಗಳು ಜಾಸ್ತಿ ಇವೆ. ಅದರಲ್ಲಿ ಇಂದಿರಾ ಮಹಾತ್ಮೆಯೂ ಉಂಟು, ಹೇಳಿಕೊಳ್ಳಿಕ್ಕೆ ಹೋದರೆ ಎಂತ ಮಾಡುವ. ಅದನ್ನು ಸೇರಿಸಿಕೊಂಡದ್ದು ಕಂಡಾಬಟ್ಟೆ ಇದೆ. ಅವರವರ ಕ್ಷೇತ್ರ ಮಹಾತ್ಮೆಗಳನ್ನೆಲ್ಲ ಅವರವರ ಊರುಗಳಲ್ಲೆಲ್ಲ ಹಾಕಿಬಿಟ್ಟಿದ್ದಾರೆ. ಇದು ಸ್ಕಾಂದ ಪುರಾಣದ್ದು, ಇದು ಪದ್ಮಪುರಾಣದ್ದು. ನಿಜವಾಗಿ ಅಲ್ಲಿಲ್ಲ ಅದು. ಯಾಕೆ ಇಲ್ಲ ಹೇಳ್ತೇನೆ ಅಂದರೆ, ಇನ್ನೊಂದು ಪುರಾಣಗಳು ಅದರ ಕಂಟೆಂಟ್ಸ್ಗಳ ಬಗ್ಗೆ ಹೇಳಿಕೊಂಡಿವೆ, ಕ್ರಾಸ್ ರೆಫರೆನ್ಸ್ ಇದೆ, ಎಂತ ಬಂದಿದೆ ಅಂತ ಪರಿವಿಡಿ ಕಂಟೆಂಟ್ಸ್ ಎಲ್ಲ ಹೇಳ್ತಾವೆ ಪೇಜಸ್ಗಳನ್ನು. ಹಾಗೆ ಇವರು ಒಳಗೆ ಸೇರಿಸಿದ ಗೊತ್ತಾ, ಅದು ಅಲ್ಲಿಲ್ಲ. ಇದನ್ನು ಯೋಚನೆ ಮಾಡಬೇಕಾದ್ದು ಸರಿಯಾಗಿ. ಹಾಗಾಗಿ ಇಷ್ಟು ಗ್ರಂಥಗಳು ಮಾತ್ರವೇ ನಮ್ಮನ್ನು ಮಾತಾಡಿಸುವವುಗಳು. ಕಲಿಬೇಕಾದ್ದು ಕೃಷ್ಣ ಹೇಳ್ತಾನೆ. ಇದರಲ್ಲಿ ಹೇಳದ್ದು ಮಾಡಿದರೆ, ಹೇಳದಂತೆ ಮಾಡದೇ ಇದ್ದರೆ ಎರಡೂ ತಪ್ಪಾಗ್ತದೆ ಅಂದವನು. ಯಶ್ ಶಾಸ್ತ್ರವಿಧಿ ಮಿತ್ಸೃಜ್ಯ ವರ್ತದೆ ಕಾಮಕಾರತಃ ನಸ ಸಿದ್ಧಿ ಮಮಾಪ್ನೋತಿ. ಅವನಿಗೆ ಸಿದ್ಧಿಯಾಗುವುದಿಲ್ಲ, ಏಳಿಗೆ ಇರುವುದಿಲ್ಲ, ಒಳ್ಳೆಯದಾಗುವುದಿಲ್ಲ, ಅವನು ಉತ್ತಮ ಲೋಕಕ್ಕೆ ಹೋಗುವುದಿಲ್ಲ. ಯಾಕೆ ಹಾಗೆ ಡಾಳಾಗಿ ಹೇಳ್ತೀರಿ ಅಂದರೆ, ಅದು ಕೊಡುವವನು ನಾನೇ ಅಂದ ಕೃಷ್ಣ. ಅಹಂಗಿ ಸರ್ವಯಜ್ಞಾನ ಭೋಕ್ತ ಚ ಪ್ರಭುರೇ ವಚ. ಇದು ಕೃಷ್ಣನ ದೊಡ್ಡ ಮಾತು. ನೀನು ಏನು ಮಾಡ್ತೀಯ, ಯಜ್ಞ ಅಂದರೆ ಎಲ್ಲವೂ ಜ್ಞಾನಯಜ್ಞ, ಅದು ಕೃಷ್ಣನ ಹೇಳಿದ್ದೆ. ಶ್ರೇಯಾನ ದ್ರವ್ಯಮಯ ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತಾನೆ. ನೀನು ಖರ್ಚು ವೆಚ್ಚ ಮಾಡಿಕೊಂಡು ಏನೋ ಸೊಗಟುಗಳನ್ನೆಲ್ಲ ಹಾಕಿಕೊಂಡು ಮಾಡುವುದಕ್ಕಿಂತ, ಚಪ್ಪರ ಚಂಡಿ ಮಾಡುವುದಕ್ಕಿಂತ, ವಾದ್ಯದವರಿಗೆಲ್ಲ ಪೆಟ್ಟುಬಡೆ ಹಾಕುವುದಕ್ಕಿಂತ, ನೀನು ಚೆನ್ನಾಗಿ ಇನ್ನೊಬ್ಬರ ಕಿವಿಗೆ ಏನಾದರೂ ಕೊಟ್ಟರೆ ಉಂಟಲ್ಲ, ಅದಕ್ಕಿಂತ ದೊಡ್ಡ ಸಂಗತಿ ಏನಿಲ್ಲ ಅಂದ ಕೃಷ್ಣ. ನಮಗೆ ನಾಚಿಕೆ ಆಗಬೇಕು. ಕೆಲವೆಲ್ಲ ಕಲೀಲಿಕ್ಕೆಲ್ಲ ಹೇಳಿಕೊಟ್ಟಾಗ, ಒಂದಿಷ್ಟು ಸಂಪತ್ತೆಲ್ಲ ಕೊಡುವಾಗ ಅವರಿಗೆ ಬೇಜಾರಾಗ್ತದೆ.
ವೇಸ್ಟ್ ಮಾರೆ, ವೇಸ್ಟ್ ಅಂತ. ಅದು ವೇಸ್ಟ್ ಅಲ್ಲ, ಅದು ನಿಜವಾಗಿ ಬೆಸ್ಟ್. ದ್ರವ್ಯ ಯಜ್ಞ ತಪ್ಪು. ಸುಮ್ಮನೆ ಗಡ್ದು ಊಟ ಅಂತ ಹೇಳಿಕೊಂಡು ಅರ್ಧಕ್ಕರ್ಧ ಬಿಟ್ಟೇ ಹೋಗುದು ಕೆಲವರು. ಮತ್ತು ಕೆಲವರಿಗೆಲ್ಲ ಪಾಯಸ ಬರುವಾಗಲೇ ಜ್ವರ ಬರಲಿ ಶುರುವಾಗ್ತದೆ. ಯಾಕೆ? ಡಾಕ್ಟ್ರದ್ದು ನೆನಪಾಗ್ತಾ ಉಂಟು, ಶುಗರ್ ತಿನ್ನಬಾರ್ದು ಅಂದಿದ್ದಾರೆ. ಪ್ರಯೋಜನ ಏನುಂಟು? ಊಟಕ್ಕೆ ಬಂದವನಿಗೆ ಹಿಂದೆಲ್ಲ ನಾವು ಪಾಯಸ ಅಂದರೆ ಎಷ್ಟು ಖುಷಿ ಪಡ್ತಿದ್ದೆವು. ಮೊದಲಿಗೆ ಹುಳಿಯ ಮುಂಚೆ ಪಾಯಸ ಬರೋದು ಹಿಂದೆಲ್ಲ, ಪರ್ಯಾಯ ಉತ್ಸವಗಳಲ್ಲೆಲ್ಲ ಸಾರಾಗಿದ್ದ ತಕ್ಷಣ ಪಾಯಸವೇ, ಆನಂತರ ಬೇಕಾದವರಿಗೆ ಹುಳಿ. ಈಗ ಪಾಯಸ ಮೂಸುವುದಿಲ್ಲ ಕೆಲವರು, ಅವರು ಎದುರಿಕೊಂಡು ಮುಟ್ಟುವುದು ಕೊನೆಗೆ. ಮತ್ತು ಪರವಾಗಿಲ್ಲ, 2 ಕಿಸೆಯಲ್ಲಿ ಮಾತ್ರ ಉಂಟು, ತೊಂದರೆ ಇಲ್ಲ, ಹೇಳಿ ತಿನ್ನುವುದು, ತಪ್ಪಿಸಿಕೊಂಡು ತಿನ್ನು. ಕೃಷ್ಣ ಹೇಳ್ತಾನೆ, ದ್ರವ್ಯಮಯ ಯಜ್ಞ ನನಗೆ ಇಷ್ಟ ಇಲ್ಲ ಅಂದ. ನೀನು ಗಮ್ಮತ್ತು ಮಾಡೋದು ಬೇಡ, ಅಲಂಕಾರ ಮಾಡೋದು ಬೇಡ, ಪಟಾಕಿ ಸಿಡಿಸುವುದು ಬೇಡ, ವಾದ್ಯದವರನಿಗೆ ಕೊಡೋದು ಬೇಡ, ಏನಿದ್ರು ಕಲಿಸು, ತಪ್ಪಿಲ್ಲ ಅಂದ. ಭಾಳ ವಿಶೇಷ ಅಂತಾನೆ. ಆದ್ದರಿಂದ ಎಲ್ಲ ಯಜ್ಞಗಳಿಗೂ ಸ್ವಾಮಿ ನಾನು, ಫಲ ಕೊಡುವವನು ನಾನು. ಆದ್ದರಿಂದ ಹೇಳ್ತಾ ಇದ್ದೇನೆ, ಇದು ಮಾಡಿದರೆ ಮಾತ್ರ ಚಂದ ಅಂದ. ಶಾಸ್ತ್ರವನ್ನು ಅರಿತು ಮಾಡುವ ಜ್ಞಾತ್ವ, ಅರಿತು ಮಾಡಿದಾಗ ನಿನಗೆ ಬೆಲೆ ಕೊಡುತ್ತೇನೆ ಎನ್ನುವುದು ದೇವರ ವಾಕ್ಯ. ನಿಮಗೆ ಗೊತ್ತು, ಕೇಳಲಿಕ್ಕೆ ಹೋಗ್ಬಿಡಿ. ದೇವರೇ ಹೇಳಿದ್ದು, ಪುಣ್ಯ ಪಾಪಗಳ ಸರಬರಾಜು ಮಾಡುವವ ಭಗವಂತನು, ಇನ್ಯಾರು ದೇವತೆಗಳಿಗೆ ಅದನ್ನು ಒಪ್ಪಿಸಿಕೊಡಲಿಲ್ಲವ. ಯಾರು ಅದನ್ನು ಬೊಗದಸ್ತಾಗಿ ನಾನೇ ಹೇಳಿಕೊಂಡು ಪ್ರಭುವಾಗಿ ಸ್ವಾಮಿಯಾಗಿ ಮಾಡುವುದೇ ಇಲ್ಲ. ದೇವರು ಹೇಳಿದರೆ ಮಾಡ್ತಾನೆ. ಹಾಗೆ ಇಷ್ಟು ಸ್ಪಷ್ಟವಾಗಿ ಭಗವಂತ ಶಾಸ್ತ್ರಗಳ ಬಗ್ಗೆ ಬೆಲೆ ಕೊಟ್ಟಿದ್ದ. ಅದನ್ನು ಗಮನಿಸಿಯೇ ದುರ್ಯೋಧನ ಬಂದು ಹೇಳ್ತಾನೆ, ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ. ಆಹಾ, ಚೆನ್ನಾಗಿದೆ ನೋಡಿ ಆಚಾರ್ಯರೇ. ಯಾರಾಚಾರ್ಯ? ಪಾಂಡುಪುತ್ರಾಣಾಂ ಆಚಾರ್ಯ ಅಂತಾನೆ. ಪಾಂಡು ಮಕ್ಕಳ ಆಚಾರ್ಯರು. ಯಾಕೆ? ನಿಜವಾಗಿ ಒಂದೊಮ್ಮೆ ದ್ರೋಣ ಕಲಿತಿದ್ದದ್ದು ಸಾರ್ಥಕವಾಗಿದ್ದರೆ ಅದನ್ನು ಅಳವಡಿಸಿಕೊಂಡು ನಡೆಸುವವರು ಪಾಂಡು ಮಕ್ಕಳು ಮಾತ್ರವೇ. ದುರ್ಯೋಧನಿಗೆ ಗೊತ್ತು, ನಾನು ಓದಿದ್ದೇನೆ, ಬಟ್ ನೀವು ಹೇಳಿದ್ದಾಗಿ ಕೇಳಲಿಲ್ಲ. ಅದನ್ನು ಒಪ್ಪಿಕೊಂಡು ಹೇಳ್ತಾನೆ, ನೀನು ಪಾಂಡು ಮಕ್ಕಳ ಗುರು. ನಮ್ಮ ಮಕ್ಕಳ ಗುರು ನಾನು ಯಾಕೆ ಹೇಳಬೇಕು? ನಮ್ಮವ್ರಿಗೆ ಗುರು ನಾನು ಯಾಕೆ ಹೇಳಬೇಕು? ಯಾಕೆಂದರೆ ನಾವು ನೀವು ಹೇಳಿದ್ದನ್ನು ಕೇಳಲಿಲ್ಲ. ನಿಮ್ಮ ಪ್ರಕಾರ ಹೇಳಿದ್ದು ಕೇಳಿದಿದ್ದರೆ ಇವತ್ತು ವೈರಾಗ್ಯಶಾಲಿಗಳಾಗಿ ಸತ್ಯಧರ್ಮವನ್ನು ಅವಲಂಬಿಸಿಕೊಂಡು ಪಾಂಡವರಿಗೆ ಬೇಕಾದ ಸೊತ್ತುಗಳನ್ನು ಕೊಟ್ಟು ಕೈ ಮುಗಿದು ಬರಬೇಕು ಅಂತ ಹೇಳ್ತೀರಿ. ನೀವು ಒಪ್ಪಿದ್ದ ನಾನು ಇಲ್ಲ. ದ್ರೋಣ ಬಾಯ್ಬಿಟ್ಟು ಹೇಳಿ ಆಗಿದೆ, ಭೀಷ್ಮರು ಬಾಯ್ಬಿಟ್ಟು ಹೇಳಿ ಆಗಿದೆ. ಸಮಯ ಕಳೆದಿದೆ, ತಪ್ಪು ಆಗಲಿಲ್ಲ. ದೊಡ್ಡ ಮಟ್ಟಿನ ಲೆಕ್ಕಾಚಾರ ಮಾಡಿದರೆ ಚಾಂದ್ರಮಾನವೇ ಮಾಡೋದು. ಅವರ ಅಜ್ಞಾತವಾಸ ಮಾಡಿದ್ದು ಸರಿಯೇ, ವನವಾಸ ನಡೆಸಿದ್ದು ಸರಿಯೇ, ನಿನ್ನ ಮೋಸದ ದಾಳಕ್ಕೆ ಅವರು ಉತ್ತರ ಕೊಟ್ಟು ನಡೆದು ಬಂದದ್ದು ಸರಿಯುಂಟು. ನೀನು ಮೋಸ ಮಾಡಿದೆ, ಅವರು ಮೋಸ ಮಾಡಲಿಲ್ಲ, ಲೆಕ್ಕಾಚಾರದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕೊಡು ರಾಜ್ಯ ಅಂದ, ಕೊಡಲಿಲ್ಲ. ಆದ್ದರಿಂದ ದ್ರೋಣರಲ್ಲಿ ಬಂದು ಗುರುಗಳೇ ಅಂತ ಹೇಳುವುದಿಲ್ಲ, ಓ ಪಾಂಡು ಮಕ್ಕಳ ಗುರುಗಳೇ ಅಂತಾನೆ. ಎಷ್ಟು ಚೆನ್ನಾಗಿದೆ. ಒತ್ತರಿಸಿ ಬಂತವನಿಗೆ ದುಃಖ. ಪಾಂಡವರ ಪಕ್ಷಪಾತಿಯಾಗಿ ನೀನು ಪಾಠ ಮಾಡಿದ್ದಿ, ಪಾಂಡವರು ನಿನ್ನನ್ನು ಗುರುಗಳು ಅಂತೇಳಿ ಅಕ್ಸೆಪ್ಟ್ ಮಾಡಿ ಹೊತ್ತುಕೊಂಡಿದ್ದಾರೆ. ಆದ್ದರಿಂದಲೇ ಹೇಳಿದ್ದು, ಯಾರಿಗೆ ಗುರುಗಳ ಮೇಲೆ ಪ್ರೀತಿ ಇದೆ ಅವರಿಗೆ ಮಾತ್ರ ವಿದ್ಯೆ ದಕ್ತದೆ. ಯಾರಿಗೆ ಗುರುಗಳ ಮೇಲೆ ಪ್ರೀತಿ ಇರುವುದಿಲ್ಲ, ಭಕ್ತಿ ಇರುವುದಿಲ್ಲ, ಶ್ರದ್ಧೆ ಇರುವುದಿಲ್ಲ, ಔನ್ನತ್ಯದ ಯೋಚನೆ ಇರುವುದಿಲ್ಲ, ಸಂಬಳಕ್ಕಿಟ್ಟಿದ್ದಾರೆ ಮಾತಾಡ್ತಾರೆ ಅಂತ ಹೇಳಿದರೆ ಅಂಥವರು ಯಾವ ವಿದ್ಯೆ ಹಕ್ಕುವುದಿಲ್ಲ, ಕೆಲಸಕ್ಕೆ ಬರುವುದಿಲ್ಲ. ಅದು ಎದ್ದದ್ಯ ಸುಪ್ರಸನ್ನಧೀಹಿ. ಗುರುಗಳು ಖುಷಿಯಲ್ಲಿ ಏನಾದರೂ ಹೇಳಿಕೊಟ್ರೆ ಉಂಟಲ್ಲ, ಅದು ಪರ್ಮನೆಂಟ್. ಗುರುಗಳಲ್ಲಿ ಒತ್ತಾಯ ಮಾಡಿ ಏನಾದರೂ ಕೊಡ್ತೇನೆ ಅಂತೇಳಿ ದಾಕ್ಷಿಣ್ಯಕ್ಕೆ ಬಲಿಬಿದ್ದು ಪಾಠ ಆಗ್ತದಲ್ಲ, ಅದು 0 ಆಗ್ತದೆ. ಮತ್ತೆ ಅವನಿಗೆ ಕರ್ಣನಿಗೆ ಸಿಕ್ಕಿದಾಗೆ ಹೋಗಿ ತಪ್ಪು ಹೇಳಿಕೊಂಡು ಒತ್ತಾಯ ಪಡಿಸಿಕೊಂಡು ಹೋಗಿ ನಾನು ಕಲಿತೇನೆ. ನೋಡು, ದ್ರೋಣರ ಹತ್ರ ಬಂದ. ದ್ರೋಣರು ಹೇಳ್ತಾರೆ, ಹೋಗು ಮಾರಾಯ, ನನಗೆ ಗೊತ್ತುಂಟು ಇಷ್ಟೇ. ಅವ್ರು ಎಂತ ಗೊತ್ತುಂಟು ಅಂದರೆ ಇವನು ಯಾರು ಅಂತ ಅವನಿಗೆ ಗೊತ್ತುಂಟು, ಸುಮ್ಮನೆ ಗೊತ್ತರು. ಇದೀಗ ಕ್ಷತ್ರಿಯರಿಗೆಲ್ಲ ನಾವು ಶುರು ಮಾಡಿದ್ದು ಕ್ಲಾಸ್. ಯೋಚನೆ ಮಾಡಿದ ಕಾರಣ ಇವ ಕಲಿತದ್ದು ಎಲ್ಲಿ? ಪರಶುರಾಮರಲ್ಲಿ. ದ್ರೋಣ ಅಲ್ಲಿಯೇ ನಾನು ಕಲಿತು ಬರ್ತೇನೆ, ನೀವೊಂದು ಸಡ್ಡು ಹೊಡಿತೇನೆ ಹೇಳಿ ಅಲ್ಲಿ ಹೋದ, ಕಲಿತ ಬಂದ. ಮತ್ತು ದೊಡ್ಡ ಜಾಪಿನಲ್ಲಿ ಹೇಳ್ತಾನೆ ಭೀಷ್ಮರ ಹತ್ರ. ಅವರು ಲೆಕ್ಕ ಮಾಡುವಾಗ ಮಹಾರಥರು ಯಾರು, ಅರ್ಧರಥರು ಯಾರು, ಅತಿರಥರು ಯಾರು ಎಲ್ಲ ಹೇಳ್ತಾ ಇದ್ದಾನೆ. ಕರ್ಣನ ಹೆಸರು ಹೇಳಲಿಲ್ಲ. ದುರ್ಯೋಧನ ಮತ್ತೆ ಮತ್ತೆ ಇಲ್ಲಿ ಕೆಲವೊಮ್ಮೆ ಡಯಸಲ್ಲಿ ಕೂತಾಗ ಹೇಳ್ತಾರೆ ಅವರು, ಇವರಿಗೆ ಒಂದು ಧನ್ಯವಾದ ಮರ್ತೋಯ್ದು ಹೇಳಿಬಿಡಿ ಅಂತ ಕೈಯಲ್ಲಿ ದೂಡ್ತಾ ಇರ್ತಾರೆ, ಚೀಟಿಯೆಲ್ಲ ಕೊಡ್ತಾರೆ. ಹಾಗೆ ದುರ್ಯೋಧನ ಮಧ್ಯೆಯಲ್ಲಿ ಚೀಟಿಯೆಲ್ಲ ಕೊಟ್ಟ, ಕರ್ಣ ಅಂತ ಹೀಗೆ ಕಿವಿಯೆಲ್ಲ ಮುಟ್ಟಿ ತೋರಿಸಿದ. ಭೀಷ್ಮರು ಹೇಳ್ತಾರೆ, ನನಗೆ ಕಿವಿ ಸಮ ಉಂಟು ಮಾರಾಯ, ಅವನೆಂಥ ಕರ್ಮ, ಅವನು ಪೆಟ್ಟುದಿಂದ ಬಂದವ, ಗುರುಗಳಲ್ಲಿಯೂ ಅವನಿಗೆ ಒಳ್ಳೆಯದಾಗಲಿಲ್ಲ ಅಂದ. ನೀವು ಕಲಿತ ಗುರುಗಳಲ್ಲೇ ಕಲ್ತದ್ದು ಅಂದ ಕರ್ಣ. ಹೌದು, ನಾನು 150 ವರ್ಷ ಕಲ್ತಿದ್ದೇನೆ ಭೀಷ್ಮರಲ್ಲಿ, ನೀನೆಂಥದ್ದು ಕೇಳಿದ, ಹೇಳು ಎಲ್ಲರಿಗೂ ಗೊತ್ತಾಗಲಿ ಅಂದ. ಆಚೆ ನೋಡ್ತಾ ನಿಂತ ಕರ್ಣ.
ದ್ರೋಣರ ಹತ್ರ ಕೇಳ್ತಾರೆ, ನೀವೆಷ್ಟು ವರ್ಷ ಕಲ್ತಾದ್ರಿ? ಪೆತ್ತ ತರಲಿಕ್ಕೆ ಹೋಗಿ, ದನ ತರಲಿಕ್ಕೆ ಹೋಗಿ, ಮಗುವಿಗೆ ಹಾಲು ಕೊಡಿಸಲಿಕ್ಕೆ. ಅಲ್ಲಿ ಹೋದವರು ಆಚೆ ಈಚೆ ನೋಡಿದರು. ಪರಶುರಾಮರು ಹೇಳ್ತಾರೆ, ನನ್ನ ಹತ್ರ ಈಗ ಪೆತ್ತ ಇಲ್ಲ, ದನ ಇಲ್ಲ, ಎಂಥದಿಲ್ಲ, ಎಲ್ಲ ದಾನ ಮಾಡಿದ್ದೇನೆ. ನನ್ನ ಹತ್ರ ಇರೋದು ಪರಶು. ಈಗ ಕೊಡಲಿ ಉಂಟು. ಕೊಡಲಿಯಾ? ಕೊಡಲಿ ಬೇಡ ಅಂತಾನೆ ಅವನು. ಅದು ಜೋರುಂಟು ಅಂತಾನೆ. ಅದು 21 ಸರ್ತಿ ಓಡಾಡಿದೆ, ಮಂಡೆ ಎಲ್ಲ ತೆಗೆದಿದೆ, ಬೇಡ ಅಂದ. ಮತ್ತು ನಾನಿದ್ದೇನೆ, ಬರಲಿಯಾ? ನಿಮ್ಮನ್ನು ಕರೀಲಿಕ್ಕೆ ಆಗೋದಿಲ್ಲ, ದೇವರ ಹತ್ರ ಎಂತ ಕೆಲಸ ಮಾಡಿಸೋದು. ಮತ್ತು ನನ್ನ ಹತ್ರ ಹಾಗಾದರೆ ವಿದ್ಯೆ ಉಂಟು, ಕೊಡಿ ಅಂದ. ಗಮ್ಮತ್ತಲ್ಲಿ ಮಗುವಿಗೆ ಒಂದು ಹಾಲು ಕುಡಿಸಬೇಕು ಅಂತ ಹೋದ ದ್ರೋಣಾಚಾರ್ಯರು ಪರಶುರಾಮರ ಅಂಗಳದಲ್ಲಿ 12 ವರ್ಷ ಕೂತೇ ಬಿಟ್ಟರು ಕಲೀಲಿಕ್ಕೆ. 12 ವರ್ಷ. 800 ವರ್ಷದ ಮುದುಕ 12 ವರ್ಷ ಕಲ್ತಿದ್ದಾನಲ್ಲಿ. ಇನ್ನೆಷ್ಟು ಕಲ್ತದ್ದು ನೋಡಿ. ಕರ್ಣ ಹೋಗಿ ಗಲಾಟೆ ಮಾಡಿ ಕಲೀಲಿಕ್ಕೆ ಹೋದವ ಎಷ್ಟು ಕಲ್ತದ್ದು ಹೇಳಲಿಯಾ? 4 ವರ್ಷ ಮರ್ಯಾದೆ ಬಿಡಲಿಕ್ಕೆ. ಹೇಳಿಕೊಳ್ಳೋದೇನು, ನಿಮ್ಮ ಗುರುಗಳಲ್ಲೇ ಕಲಿತೆ ಅಂತ. ಅವರಿಗೆ ಗೊತ್ತೇ ಉಂಟು, ಇವ ಬಂದದ್ದು ರ್ಯಾಪಿಡ್, ಬೇಗನೆ ಕಲಿತು ಹೋಗಲಿಕ್ಕೆ ಬಂದದ್ದು. ಹಾಗಾಗಿ ಅವನಿಗೆ ಬೇಗನೆ ಕಲಿಸುವಂಥದ್ದು ಕಲಿಸಿಕೊಟ್ಟರು, ಕಳಿಸಿಬಿಟ್ರು. ಅವನು ಅದರಲ್ಲಿ ಮೋಸ ಮಾಡಿದ ಅಂತೇಳಿ ಅವನನ್ನು ಮತ್ತೆ ಎತ್ತರಿಸಿ, ನಿನಗೆ ಯುದ್ಧ ಕಾಲದಲ್ಲಿ ಹೋರಾಟಕ್ಕೆ ನೆನಪಾಗಬಾರ್ದು ಯಾವುದು ಸಹ, ಅಷ್ಟೆ. ಕಾಂಪಿಟೇಟಿವ್ ಆಗಿ ನೀವು ಹೋಗ್ತೀಯಾ, ಆವತ್ತು ನೀನು 0 ಆಗಬೇಕು ಹೇಳಿಬಿಟ್ಟು ಶಾಪಗ್ರಸ್ತ ಅವ. ಮತ್ತೆಂಥದ್ದು ಪ್ರಯೋಜನ ಏನು? ಆದ್ದರಿಂದ ಗುರುಗಳು ಇಷ್ಟಪಟ್ಟು ಕೊಟ್ಟ ವಿದ್ಯೆ ಮಾತ್ರವೇ ಕೊನೆಗಳಿಗೆವರೆಗೆ ಬರ್ತದೆ. ಇಲ್ಲಾದರೆ ಕೊನೆಗೆ ಗುರುಗಳು ಹೇಳಿಕೊಟ್ಟರು ಸಹ ಅದನ್ನು ಶಾಪ ಆಗಿ ತೆಗೆದು ಬಿಡ್ತಾನೆ. ಇದು ನಡೆದ ಘಟನೆಗಳು, ಇತಿಹಾಸ. ಹಾಗಾಗಿ ಬಹಳ ಸುಂದರವಾಗಿ ಶಾಸ್ತ್ರಗಳು ಎಷ್ಟು ಚೆನ್ನಾಗಿ ಬರಬೇಕು. ಕೃಷ್ಣ ಅದನ್ನೇ ಹೇಳ್ತದೆ, ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ನೆಗ್ಲೆಕ್ಟ್ ಮಾಡಿ ಗುರುಗಳಿಂದ ತೆಗಿಲಿಕ್ಕೆ ಬರುವುದಿಲ್ಲ. ದುಡ್ಡು ಬಿಸಾಗಿ ಬಡಿತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಂಬಳಕ್ಕಿದ್ದಾರೆ ಕೊಡಿ ಅಂತ ಹೇಳಲಿಕ್ಕೆ ಬರುವುದಲ್ಲ. ಅವರನ್ನು ಚೆನ್ನಾಗಿ ಉಪಸತ್ತಿ ಮಾಡಬೇಕು, ಆಗ ಅವರು ನಿಜವಾಗಿ ಯಥಾರ್ಥವಾಗಿ ಕೊಡ್ತಾರೆ ಅಂತ. ಅಂತಹ ಆಚಾರ್ಯನ ಹತ್ರ ಹೇಳ್ತಾನೆ, ನಾನು ನಿಮ್ಮ ಸೇವೆ ಮಾಡಿ ಪಡೀಲಿಲ್ಲ, ದೌಲತ್ತಿನಲ್ಲಿ ಕೂತಿದ್ದೆ, ಕಾಂಪಿಟೇಟಿವ್ ಆಗಿ ಬಂದೆ ಕಲೀಲಿಕ್ಕೆ. ಹಾಗಾಗಿ ನೀವು ನಿಜವಾಗಿಯೂ ಪಾಂಡು ಮಕ್ಕಳದ್ದೇ ಗುರುಗಳು. ನಾವು ಎಕ್ಸೆಪ್ಟ್ ಮಾಡಲಿಲ್ಲ. ಪಾಂಡವರನ್ನು ಪ್ರೀತಿಸುವವರನ್ನು ನಾವು ದೂರ ಇಟ್ಟಿದ್ದೇವೆ. ಹಾಗಾಗಿ ನಮಗೆ ಇಷ್ಟ ಇಲ್ಲ ಎನ್ನುವುದನ್ನು ತನ್ನ ಸಹಜವಾದ ಮಾಯಿಯಲ್ಲೇ ಮಾತಿನಲ್ಲೇ ತೋರಿಸ್ತಾನೆ. ಗುರುಗಳೇ ಅಂತ ಕರೆದಾಗಲೂ ಪಾಂಡ ಮಕ್ಕಳ ಗುರುಗಳೇ ಅಂತಲೇ ಕರೆದು ತನ್ನಲ್ಲಿ ಇಲ್ಲ ಎನ್ನುವುದು ಹುಳುವನ್ನು ಬಹಳ ಚೆನ್ನಾಗಿ ತೋರಿಸಿದ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ಅಂತಾನೆ. ಈಗ ಮತ್ತೆ ಸ್ತ್ರೀಲಿಂಗಕ್ಕೆ ಬಂದ. ಆಗ ಪುಂಸ್ತವನ್ನು ಕಂಡ, ಪಾಂಡವರ ಅನೇಕವನ್ನು ನೋಡಿದ. ಈಗ ಕೂಡಲೇ ಎಂತಹ ಅದ್ಭುತವಾದಂಥ ಸೈನ್ಯ ಅಂತಾನೆ. ಅಂದರೆ ಆ ಮೆರುಗು, ಹೆಣ್ಣಿನಲ್ಲಿರತಕ್ಕ ವಿಲಾಸ, ಅದನ್ನು ಗಮನಿಸಿದ. ಅಚ್ಚುಕಟ್ಟಾಗಿ ಸೈನ್ಯ ನಿಂತದ್ದು ನೋಡಿದಾಗ ಬಹಳ ಖುಷಿಯಾಯಿತು ಅವನಿಗೆ. ಎಂಥ ವಯ್ಯಾರ, ಎಂಥ ವನರ್ಪು, ಎಂಥ ಚೆಲುವು, ಅದನ್ನು ಗಮನಿಸ್ತಾನೆ. ಅಂದರೆ ಪಾಂಡವರು ರಾಜ್ಯಶ್ರೀಯನ್ನು ಖಂಡಿತವಾಗಿ ಕೊಳ್ಳೆ ಹೊಡೆಯಲಿಕ್ಕೆ ತಯಾರಿದ್ದಾರೆ. ವಿಜಯಶ್ರೀ ಅವರಿಗೆ ಮಾಲೆ ಆಗ್ತದೆ ಎನ್ನುವುದನ್ನು ಹೇಳಲಿಕ್ಕೆ ಆ ಸೈನ್ಯದ ವ್ಯವಸ್ಥೆಯನ್ನು ನೋಡಿದ. ಮತ್ತು ನಾನು ಹೇಳಲಿಲ್ಲ ಪತ್ನಿಗಳೆಲ್ಲ ಏನಾಗಿವೆ ಅಂತ. ಪದಾತಿಗಳು ಲೆಕ್ಕಾಚಾರದಲ್ಲಿ ಧೃತರಾಷ್ಟ್ರನಂತೆ ನಮ್ಮ ಕಥೆ ಏನು ಅಂತ ಅದನ್ನು ಮತ್ತೆ ನಾಳೆ ಸೇರಿದಾಗ ಚತುರಂಗ ಸೈನ್ಯ ನಾವು ಯಾರು ಅಂತ ನೋಡುವ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.